ಅಂಜಲಿ ಅಮ್ಮ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ. ಏನಿಲ್ಲ, ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಸಾಕಷ್ಟು ಚೆನ್ನಾಗಿ ಬರ್ತಿತ್ತು. ಅದರಲ್ಲಿ ನಿಮ್ಮ ತಾಯಿ ಪಾತ್ರ ಅಂತೂ ಕೂಡ ಒಂದ್ ಕಡೆ ಪಾಸಿಟಿವ್ ಆಗಿ, ಇನ್ನೊಂದ್ ಕಡೆ ನೆಗೆಟಿವ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಒಳ್ಳೆ ತಾಯಿಯಾಗಿ, ಹಾಗೆ ಮಗನ ಶ್ರೇಯೋಭಿವೃದ್ಧಿಗಾಗಿ ಯಾವ ರೀತಿ ಎಲ್ಲ ಇರಬೇಕು, ಒಳ್ಳೆ ಕ್ಯಾರೆಕ್ಟರ್ ಅಂತೂ ಇತ್ತು. ಬಟ್ ಅದಾದ ನಂತರ ನೀವು ಕ್ವಿಟ್ ಮಾಡ್ತೀರಾ. ಕ್ವಿಟ್ ಮಾಡಿದ ಬೆನ್ನಲ್ಲೇನು ಕೂಡ ನಿಮ್ಮ ಫ್ರೆಂಡು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈಗ ಬೆಳಗ್ಗೆ ನಿನ್ನೆ ಹಾಕಿದ್ರು, ನಿನ್ನೆ ನೈಟು ಇನ್ಸ್ಟಾಗ್ರಾಮ್ ಅಲ್ಲಿ, ಹಿರಿಯ ಕಲಾವಿದರಿಗೆ ಗೌರವ ಕೊಡ್ತಿಲ್ಲ, ನನ್ನ ಫ್ರೆಂಡು ಈ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ ನಿಂದ ಹೊರ ನಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಸೊ ಏನಿದು ಅಂತ. ನಮಸ್ತೆ. ನಾನು ಈ ಕಥೆನ ತಗೊಳ್ಬೇಕಲ್ಲ, ನೀವು ಇವಾಗ ಹೇಳಿದ್ರಿ ತುಂಬಾ ಒಳ್ಳೆ ಪಾತ್ರ ಅಂತ. ನಿಜವಾಗ್ಲೂ ನನ್ನ ಪಾತ್ರ ನೋಡುವಾಗ ನಿಮ್ಗೆ ಅನ್ನಿಸ್ತಾ? ನಾನು ಬೇರೆ ಸೀರಿಯಲ್ ನೋಡ್ತಿರಲ್ಲ, ತುಂಬಾ ಒಳ್ಳೆ ಪಾತ್ರ, ಜನ ಮನಸ್ಸಲ್ಲಿ ಉಳಿಯೋ ಪಾತ್ರ, ಆಮೇಲೆ ನನ್ನ ಪಾತ್ರಕ್ಕೊಂದು ಪ್ರಾಮುಖ್ಯತೆ ಇದೆ, ನನ್ನ ಪಾತ್ರಕ್ಕೊಂದು ಅರ್ಥ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಸೀರಿಯಲ್ ನೋಡುವಾಗ? ನನಗನ್ಸಿಲ್ಲ. ನನ್ನ ನೋಡಿದ್ ಎಷ್ಟೋ ಜನಕ್ಕೂ ಅನ್ಸಿಲ್ಲ. ತುಂಬಾ ಜನ ಸಿಕ್ಕಿದ್ರೆ, ಮೇಡಮ್ ನಿಮ್ಗಲ್ಲ ಆ ಪಾತ್ರ, ನೀವ್ ಯಾಕೆ ಒಪ್ಕೊಂಡ್ರಿ, ನಿಮ್ಗೆ ಸೂಟ್ ಆಗಲ್ಲ, ನೀವು ಆಮೇಲೆ ನಿಮ್ಗೆ ಏನೂ ಪಾತ್ರ ಇಲ್ಲ, ಒಂದು ಸೋಫಾ ಹತ್ರ ನಿಂತ್ಕೊಂಡು ಮಾತಾಡ್ತೀರಾ ಎರಡು, ಇಲ್ಲ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಎರಡು ಗೋಣ ಹಾಕ್ತೀರಾ. ಅದನ್ನ ಬಿಟ್ಟರೆ ಸೀರಿಯಲ್ ಶುರುವಾದಾಗಿಂದ ನಿಮ್ ಪಾತ್ರದಲ್ಲಿ ಏನೂ ಇಲ್ಲ ಮ್ಯಾಮ್, ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನೇ ಹೇಳ್ತಾ ಇದ್ರು. ನಾನು ಇವಾಗ ಹೊರಗಡೆ ಬಂದಿದ್ದೀನಿ ಅಂದ್ರೆ ನೋ ಕಂಪ್ಲೇಂಟ್ಸ್, ಚಾನಲ್ ಬಗ್ಗೆ ಏನೂ ಇಲ್ಲ. ಯಾಕಂದ್ರೆ ನನ್ನನ್ನೇನ್ ಚಾನಲ್ ಅವ್ರು ಕರೆದಿರ್ಲಿಲ್ಲ, ಚಾನಲ್ ಅವ್ರು ನನ್ನನ್ನು ಬುಕ್ ಮಾಡಿಲ್ಲ, ಚಾನಲ್ ಅವ್ರು ನನಗೆ ಕತೆ ಹೇಳಿಲ್ಲ, ಚಾನಲ್ ಅವ್ರು ನನಗೆ ಮಾಡಿಲ್ಲ. ನನಗೆ ಕತೆ ಹೇಳಿದ್ದು ನಿರ್ಮಾಣ ಪ್ರೊಡ್ಯೂಸರ್ ಹೇಳಿದ್ದು ಕರೆದು, ನನಗೊಂದು ಒಳ್ಳೆ ಕತೆ ಇದೆ, ಇದು 1 hour 2 ಸೀರಿಯಲ್ ಆಗುತ್ತೆ. ಮುಂದೆ ಲಕ್ಷ್ಮೀ ಮನೆ 1 ಸೀರಿಯಲ್ ಆಗುತ್ತೆ, ಸಿದ್ದೇ 1 ಸೀರಿಯಲ್ ಆಗುತ್ತೆ. ಆ ಮನೇಲಿ ಶ್ವೇತಾ ಅವರು ಮನೇಲಿ ಸಿದ್ದೇ ಅಂತ ಕತೆ ಹೇಳಿದ್ರು. ಸೊ ಹಾಗಾಗಿ ನಾನು ಎಲ್ಲಾ ಸೀರಿಯಲ್ ಆಕ್ಟ್ ಮಾಡ್ತಾ ಇರೋದ್ರಿಂದ ಆ ತರ ಹೇಳಿದ ತಕ್ಷಣ ನಮ್ಗೆ ಅನ್ಸುತ್ತೆ ಪಾತ್ರ ತುಂಬಾ ಬೆಲೆ ಇದೆ, ಪಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಸ್ಟಾರ್ಟಿಂಗ್ ಚಾನಲ್ ಎಲ್ಲ ಬಂದು ಮೀಟಿಂಗ್ ಮಾಡಿದಾಗ ಎಲ್ಲಾರ್ಗೂ ಕೇಳಿದ್ದೆ, ನಾನು ನೆಗೆಟಿವ್ ಅಂದ್ರೆ ಕೆಲವ್ರಿಗೆ ಅವ್ರವ್ರದ್ದೇ ಅದೊಂದು ಅಭಿಪ್ರಾಯ ಇರುತ್ತೆ. ನಾನು ಆಲ್ರೆಡಿ ಇನ್ನೊಂದು ಚಾನಲ್ ಅಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಇರೋದ್ರಿಂದ ನಾನು ಇಮಿಡಿಯೇಟ್ ನೆಗೆಟಿವ್ ಮಾಡಕ್ಕಾಗಲ್ಲ, ಸೊ ನಾನು ಮಾಡಲ್ಲ ಅಂತ. ಇಲ್ಲ, ಇದು ನೆಗೆಟಿವ್ ಇಲ್ಲ, ನೀವು ವೆರಿ ಪಾಸಿಟಿವ್ ಆಗಿರ್ತೀರ ಅಷ್ಟೇ. ಮಗನ್ಗೆ ತುಂಬಾ ಪಾಸಿಟಿವ್ ಮಗ ಅಂದ್ರೆ ಅವಾಗ ಒಂದ್ ಸ್ವಲ್ಪ ದಿನ ಏನೋ ನೀವು ಬೈತಿರ್ತೀರಾ, ಅಂದ್ರೆ ದೊಡ್ಡವಳನ್ನ ಮನಸ್ಸು ಮಾಡ್ಕೊಂಡ ಅಂತ ಬೈತೀರಾ ನೀವು. ಆಮೇಲೆ ಗೊತ್ತಾಗುತ್ತೆ ಮಗಂದು ತಪ್ಪು, ಪಾಪ ಸೊಸೆದು ತಪ್ಪು ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಹೋಗ್ತೀರಾ, ಒಳ್ಳೆ ಅತ್ತೆ ಸೊಸೆ ಆಗೋಗ್ತೀರಾ, ಬೆಸ್ಟ್ ಅವಾರ್ಡ್ ನಿಮ್ಗೆ ಬಂದ್ಬಿಡುತ್ತೆ, ಅತ್ತೆ ಅವಾರ್ಡ್ ನಿಮ್ಗೆ, ಒಳ್ಳೆ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ತೀರಾ, ಹಂಗಿಂಗ್ ಅಂತ ನಂಗೆ ದೊಡ್ಡ ಮಟ್ಟದ ಕತೆ ಹೇಳಿದ್ರು. ನಮ್ ಕಲಾವಿದ್ರು ಕತೆ ಹೇಳಿದಾಗ ನಮ್ಗೆ ಗೊತ್ತಾಗೋಗುತ್ತೆ ಇದು ತುಂಬಾ ಚೆನ್ನಾಗಿದೆ ಈ ಪಾತ್ರ. ಸ್ಟಾರ್ಟಿಂಗ್ ಸ್ವಲ್ಪ ಅವಳಿಗೆ ಅಸಮಾಧಾನ ಅಂದ್ರೆ ಒಬ್ಬ ಮಗ ಚೆನ್ನಾಗಿರ್ಬೇಕು, ಒಂದ್ ದೊಡ್ಡ ವ್ಯಕ್ತಿ, ಯಾವ ತಾಯಿನೂ ಕನ್ಸ್ಕೊಂತಾರೆ, ಆತರ ನಾನು ಕನ್ಸ್ಕೊಂಡಿದ್ ಪಾತ್ರ ಅದು. ಬಟ್ ಆಮೇಲೆ ಸ್ಟಾರ್ಟಿಂಗ್ ಏನು ದಿನ ಶೂಟಿಂಗ್ ಮಾಡಿದ್ರೆ ನಮ್ಗೊಂದ್ 3-4 ದಿನ 5 ದಿನ ಬರ್ತಿತ್ತು ಸ್ಟಾರ್ಟಿಂಗ್ ಎಲ್ಲ. ಆಮೇಲೆ ಬರ್ತಾ ಅದೊಂದು 2 ದಿನಕ್ಕೆ ಬಂತು, 2 days 3 days ಅಷ್ಟೇ ಬರ್ತಾ ಇದೆ. ಮೊಳೆನೆ ಹೊಡಿಲೇಬೇಕು. ಹಂಗೆ ನನ್ನ ಪಾತ್ರ ಏನಾಗ್ತಿತ್ತು ಗೊತ್ತಾ, ನಂದಾಗ್ಲಿ ನೀನು ಪಾತ್ರ ಆಗ್ಲಿ ಗೋಡೆ ಒಂದ್ ಮೊಳೆ ಹೊಡೆದಂಗಿತ್ತು ಅಷ್ಟೇ. ಬಟ್ ಅಲಂಕಾರ ಕಾಣೋದು ಹೂ ಮಾತ್ರನೇ. ಅದ್ ನಾವು ಬದ್ಧವಾಗಿ ಮೊಳೆ ಆದ್ರು ಅಲಂಕಾರ ಕಾಣೋದು ಹೂ ಮಾತ್ರನೇ. ಹಂಗೆ ನಮ್ ಅಲ್ಲಿ ಏನೋ ಕಾಣಲ್ಲ, ಜನದ ಕಣ್ಣು ಕಾಣಲ್ಲ ಅನ್ನೋ ತರದ ಒಂದು ಇತ್ತು. ನಾನು ನಿರಂತರವಾಗಿ 6 months ಇಂದ ನಾನು ಎಲ್ಲರೂ ಚಾನಲ್ ಹತ್ರನೂ ಇಬ್ಬರ ಹತ್ರ ಮಾತಾಡಿದೆ, ಸರ್ ನನ್ನ ಪಾತ್ರದಲ್ಲಿ ಏನು ಜೀವ ಇಲ್ಲ, ನೀವ್ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ನನ್ನ ಪಾತ್ರ ಏನಾದ್ರು ಇದೆಯಾ, ನನ್ನ ಪಾತ್ರ ತೂಗುತ್ತಾ, ನನ್ನ ಪಾತ್ರಕ್ಕೆ ಏನಾದ್ರು ಬೆಲೆ ಬರುತ್ತಾ? ನಾನು ಯಾವತ್ತು ಸರ್ ದುಡ್ಡುಗೋಸ್ಕರ ಆಕ್ಟ್ ಮಾಡಲ್ಲ, ನಾನು ನನಗೆ ಕ್ಯಾರೆಕ್ಟರ್ ಮಾಡಬೇಕು, ನನಗೆ ಪೇಮೆಂಟ್ ಬೇಕಾದ್ರೆ ಕಾಂಪ್ರಮೈಸ್ ಆಗ್ತೀನಿ, ನನ್ನ ಕ್ಯಾರೆಕ್ಟರ್ನ ಕಾಂಪ್ರಮೈಸ್ ಆಗಲ್ಲ, ನನ್ನ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು. ಇಲ್ಲ ವೆಯ್ಟ್ ಮಾಡಿ, ತುಂಬಾ ಚೆನ್ನಾಗುತ್ತೆ. 6 months ಇಂದ ವೆಯ್ಟ್ ಮಾಡಿದ್ದೀನಿ, 6 months ಇಂದ ಕಾಯ್ತಾ ಇದ್ದೀನಿ ನಾನು, ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ. ನೋ, ಆಮೇಲೆ ಏನು ಡೈಲಾಗ್ ನನಗೇನು ಫೀಲ್ ಆಗ್ತಿಲ್ಲ. ಒಂದೇ ಚಾನಲ್ ಅವ್ರಿಗೆ ತುಂಬಾ ಹಿಂಸೆ ಆಗ್ತಿದೆ ನನಗೆ ಇದನ್ನ ಆಕ್ಟ್ ಮಾಡಕ್ಕೆ, ನಂಗೆ ಅನ್ನಿಸ್ತಿಲ್ಲ ಅಂತ. ಆವಾಗ ಭರವಸೆ ಕೊಟ್ರು, ಇಲ್ಲ ಮುಂದೆ ಚೆನ್ನಾಗುತ್ತೆ, ಮುಂದೆ ಪಾಸಿಟಿವ್ ಆಗುತ್ತೆ. ಅವಳು ಜೈಲಿಂದ ಬಂದ ತಕ್ಷಣ ಮಗ ಗೊತ್ತಾಗೋಗುತ್ತೆ, ಮಗ ತಾಳಿ ಕಟ್ಟಿರೋದು ಪಾಪ ಅವಳದ್ದು ಏನು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಅಂತ. ಅವಾಗ ನಿಮ್ಗೆ ಸರಿ ಹೋಗುತ್ತೆ. ಸೊ ಅದು ವೆಯ್ಟ್ ಮಾಡಿದೆ. ಕೊನೆಗೆ ಈಗ ಬರ್ತಾ ತೀರಾ ನೆಗೆಟಿವ್ ಮಾಡಿದ್ರು. ನಾನು ಹೇಳೋದು ಕಲಾವಿದ್ರು ನಾವು ಯಾರು ಪಾತ್ರ ಆಯ್ಕೆ ಮಾಡ್ಕೊಂತಾರೋ ಅವ್ರು ಪಾತ್ರ ಆಕ್ಟ್ ಮಾಡ್ತಾರೆ, ಅದು ತಪ್ಪು ಅಂತ ಹೇಳಿಲ್ಲ. ಒಂದೊಂದಿನ ನಾನೇ ಒಂದು ದೊಡ್ಡ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೋದು, ನಾನು ಹೇಳಲ್ಲ. ಅಂದ್ರೆ ಆ ನೆಗೆಟಿವ್ ಕ್ಯಾರೆಕ್ಟರ್ಗೂ ಜೀವ ಇರಬೇಕು, ಆ ನೆಗೆಟಿವ್ ಕ್ಯಾರೆಕ್ಟರ್ ತೂಗೊಂಡಿರ್ಬೇಕು. ನಾಳೆ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರೆ ಅದನ್ನೇ ಜನ ಹಬ್ಬ ಏನ್ ಮಾಡಿಗಳಪ್ಪ, ಏನ್ ಡೈಲಾಗ್ ಜನ ಹೇಳೋ ತರ ಒಂದ್ ಪಾತ್ರ ಇರ್ಬೇಕು. ಸುಮ್ನೆ ಎಲ್ಲೋ ಒಂದ್ ಸೋಫಾ ಹತ್ರ ನಿಂತ್ಕೊಳ್ಳೋದು ಕತ್ತಲಾಡ್ಸೋದು, ಇದ್ರ ಹತ್ರ ನಿಂತ್ಕೊಳ್ಳೋದು ಕತ್ತಲಾಡ್ಸೋದು, ಮೊನ್ನೆ ಎಲ್ಲಿ ಹೋಗ್ತಿದ್ಯೋ ಭಾವನಾ ನಿನ್ ಕೆಲ್ಸಕ್ಕೆ ಇಷ್ಟು ಬಿಟ್ರೆ ನೀನ್ ಸೀರಿಯಲ್ ನೋಡಿ ಏನಾಗಿದೆ ನನ್ಗೆ ಹೇಳಿ. ನಾನು ಅಂದ್ರೆ ಈ ಪಾತ್ರದಿಂದ ನಿಂತಿದೆ ಅನ್ನೋದು ಏನಾದ್ರೂ ಇದೆಯಾ ಪಾತ್ರದಲ್ಲಿ?
ನನಗೆ 10 ಸೀರಿಯಲ್ ಮಾಡ್ಬೇಕಾಗಿಲ್ಲ, ನನಗೆ 1-2 ಮಾಡಿದ್ರೆ ನನಗೆ ನನ್ನ ಪಾತ್ರದ ಜೀವ ಇರ್ಬೇಕು ಸ್ವಲ್ಪನಾದ್ರು. ನಾನು ಅವ್ರಿಗೆ ಏನೆಲ್ಲ ಉಪ್ಪಿನಕಾಯಿ ತರ ಇದೆ ಸರ್, ಉಪ್ಪಿನಕಾಯಿ ಹಾಕೋಬಹುದು, ಬಿಟ್ಟರು ಬಿಡ್ಬೋದು, ತಿನ್ಬೋದು, ಎಲೆ ಮರ್ಚ್ಬೋದು, ಬಿಸಾಕ್ಬೋದು ಅದನ್ನ, ಆ ತರ ನನ್ನ ಪಾತ್ರ ಇದೆ. ಇದನ್ನೆಲ್ಲ ಹೇಳಿದೀನಿ ನಾನು ಅವ್ರಿಗೆ. ಇಲ್ಲ ಚೇಂಜ್ ಮಾಡ್ಕೊಳ್ಳಿ, ಬೇರೆಯವ್ರನ್ನ ಹಾಕೊಳ್ಳಿ, ಇಲ್ಲ ವೆಯ್ಟ್ ಮಾಡಿ. 6 ತಿಂಗಳಿಂದ ವೆಯ್ಟ್ ಮಾಡ್ಕೊಂಡು ಬಂದೆ. ಈಗ ಮೊನ್ನೆ ಅಂತೂ ತೀರಾ ನೆಗೆಟಿವ್ ಮಾಡಿದ್ರು. ಮೇ ಬಿ ಅವ್ರ ಕತೆ ಪ್ರಕಾರ ಹೋಗಿದ್ದಾರೆ, ಯಾಕಂದ್ರೆ ಚಾನಲ್ ಯಾವ್ದು ಕತೆ ಅವ್ರ ಮಗು ತರ, ಅವ್ರ ಮಕ್ಕಳನ್ನ ಅವ್ರು ಪ್ರೀತಿಸ್ತಾರೆ, ನಾನು ತಪ್ಪಂತ ಹೇಳಲ್ಲ, ಅದು ಕಲಾವಿದೆಯಾಗಿ ಅವರು ಕತೆ ಪ್ರಕಾರ ಹೋಗಿದ್ದಾರೆ. ನನಗೆ ನನ್ನ ಕ್ಯಾರೆಕ್ಟರ್ ಪ್ರಕಾರ ಹೋಗ್ಬಿಟ್ಟಿತ್ತು. ನನ್ಗೆ ಏನ್ ಭರವಸೆ ಕೊಟ್ಟಿದ್ದು, ನನಗೆ ಏನ್ ನಡ್ಕೊಂಡಿಲ್ಲ ನನ್ನ ಪಾತ್ರದಲ್ಲಿ. 3 months ಅಂತೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟೆ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಕಲಾವಿದೆಯಾಗಿ ನಮ್ಗೆ ಇನ್ನೊಬ್ರು ಯಾರೋ ಸಿಗೋವರೆಗೂ ನೀವು ಬಿಡೋಂಗಿಲ್ಲ ಅದು. ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ಸ್ವಲ್ಪ ಹೇಳ್ತಾ ಇದೆ ಈಗ? ಈಗ ಕೇಳಿಸ್ತಿದೆ. ನಾನು 2-3 ತಿಂಗಳಿಂದಲೇ ಬಿಟ್ಬಿಟ್ಟು 6 ತಿಂಗಳಿಂದ ನಡೀತಾನೆ ಇತ್ತು. ಮೊನ್ನೆ 3-4 ತಿಂಗಳಿಂದ ಬಿಟ್ಬಿಡ್ತೀನಿ ಅಂದ್ರೆ ಅವ್ರ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನೀವು ಬೇರೆ ಯಾರು ಸಿಗೋವರೆಗೂ ವೆಯ್ಟ್ ಮಾಡೋದು ಬಿಡ ಆಯ್ತು. ಆಮೇಲೆ ಮೊನ್ನೆ ತಿಂಗಳು ಆಕ್ಟ್ ಮಾಡಿದ್ದು ಪಾಯಿಂಟ್ ಕೇಳಕ್ ಶುರು ಮಾಡಿದೆ. ಎಷ್ಟೋ ಮೊನ್ನೆ ನೆಗೆಟಿವ್ ಆಗ್ಬಿಡ್ತಾರೆ, ಏನ್ ರೀಸನ್ ಇಲ್ಲ, ನೀವು ಅವ್ರು ಏನೋ ಕೊಟ್ಟಿದ್ದು ನನ್ಗೆ ಅಲ್ಲಿ ಉಳ್ಕೊಳ್ಳೋ ಕಾರಣನೇ ಗಣೇಶ್ ಶಾಸ್ತ್ರಿ ಅವರು, ಡೈರೆಕ್ಟ್ರು. ಪಾಪ ಅವರು ನನ್ನ ಪಾಲಿನ ದೇವ್ರೆ ಅಂತ ಹೇಳಿ, ಅಮ್ಮ ನೀವು ಮಾಡ್ಬೇಕಮ್ಮ, ನಿಮ್ಗೆ ನಾವು ಉಳ್ಕೊಳಕ್ಕಾಗಲ್ಲ ಅಂತ ಪಾಪ ಗಣೇಶ್ ಶಾಸ್ತ್ರಿ ಅವರು 200 ರಾಂಗ್ ಡೈಲಾಗ್ಸ್ ಬರೆದಿದ್ದು. ಪಾಪ ಅದನ್ನ ತಿದ್ದಿ ಪಾಲಿಶ್ ಮಾಡಿ ನನ್ನ ಉಳಿಸ್ಕೊಂಡ್ರು ಪಾಪ ಅವರು. ಇಲ್ಲಾಂದ್ರೆ ಇನ್ನೂ 3-4 ತಿಂಗಳಿಂದನೇ ನಾನು ಈಚೆ ಬರ್ಬೇಕಿತ್ತು. 4-5 ತಿಂಗಳಿಂದ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ಟಿದ್ದೆ, ನಾನು ಬಿಟ್ಬಿಡ್ತೀನಿ. ಒಂದು ಏರ್ ಡ್ರೆಸ್ಸರ್ ಇಂದ ನನ್ನ ಬೇಡ್ಕೊತಾ ಇದ್ರು, ಇಲ್ಲ ಅಮ್ಮ ನೀವು ಹೋಗಿ ಕುಡ್ದಮ್ಮ ಪ್ಲೀಸ್ ಅಮ್ಮ ಅಂತ. ಸೊ ಆಯ್ತು, ಇನ್ನು 4 ತಿಂಗಳಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ. ಆಮೇಲೆ ಎಲ್ಲ ಆ ಮನೆಯವರು, ಲಕ್ಷ್ಮೀ ಮನೆಯವ್ರ ಕೇಳಕ್ ಶುರುವಾಗಿದ್ದು, ಅಂಜಲಿ ಅಮ್ಮ ನೀವು ಬಿಟ್ಬಿಡ್ತೀರ ಅಂತ. 5-6 ತಿಂಗಳಿಂದ ಇದೇ ನಡೀತಿತ್ತು. ಈ ತಿಂಗಳು ಬಿಟ್ಬಿಡ್ತೀನಿ, ನಾಳೆ ಬಿಟ್ಬಿಡ್ತೀನಿ, ಈ ತಿಂಗಳು ಬಿಟ್ಬಿಡ್ತೀನಿ. ಬಟ್ ಮೊನ್ನೆ ಸ್ಕ್ರಿಪ್ಟ್ ಆ ಥರ ಬಂದಾಗ ನಾನು ಒಬ್ಬರನ್ನ ಕೇಳಿದೆ, ನಾನು ಏನ್ ಸರಿ ಸ್ಕ್ರಿಪ್ಟ್ ಬಂದಿದೆ ನಂಗೆ ಆಗ್ತಿದೆ ಅಂತ. ಇಲ್ಲ ಕತೆ ಇವಾಗ ಹಂಗೆ ಹೋಗ್ಬೇಕು, ಇನ್ ಯಾವಾಗ್ಲೂ ಒಳ್ಳೇದಾಗುತ್ತೆ ಆ ಪಾತ್ರ ಅಂತ ಪಾಪ ಹೇಳಿದ್ರು. ಇಲ್ಲ ಅಂತಾನೂ ಹೇಳಲ್ಲ, ಅವ್ರು ಹೇಳಿದ್ರು ಒಂದೊಂದ್ ದಿನ ಈ ಪಾತ್ರ ಒಳ್ಳೇದಾಗುತ್ತೆ. ಇಲ್ಲ ನಂಗೆ ವೆಯ್ಟ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಾನು 6 ತಿಂಗಳಿಂದ ಹೇಳಿದೀನಿ ಚೇಂಜ್ ಮಾಡ್ತೀನಿ ಅಂತ ಮಾಡಿದ್ದೀನಿ. ನಾನು ಬೇರೆ ಸೀರಿಯಲ್ ಆಕ್ಟ್ ಮಾಡ್ತಿದ್ದ ನನ್ಗೆ ಅದು ಹೊಡ್ತಾ ಬಿಡುತ್ತೆ ಅಂತ ನನ್ಗೆ ಅನ್ನಿಸ್ತು. ಪಾಪ ಬೇರೆ ಸೀರಿಯಲ್ ಅಲ್ಲೆಲ್ಲ ಇಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ನಾನು ಇದರಿಂದ ನನ್ಗೆ ಆ ಪಾತ್ರದವ್ರಿಗೆ, ನನ್ನ ನೋಡೋರ್ಗೆ ಈಗ ಮನೆ ಒಳಗಿದ್ದ ಕಳ್ಳ, ಮನೆ ಹೊರಗಡೆ ಬಂದ ತಕ್ಷಣ ದೇವ್ರು, ಈ ತರ ಜನ ಕಳ್ಳನ್ ತರ ನೋಡ್ತಾರ, ದೇವ್ರ ತರ ನೋಡ್ತಾರ, ಆ ತರ ನನ್ಗೆ ಹಿಂಸೆ ಆಗ್ತಿತ್ತು. ನನ್ಗೆ ಒಂದು ಚಾನೆಲ್ ಆನ್ ಮಾಡಿದ್ರೆ ಇವ್ರೊಂದು ಪ್ರೋಮೋ ಬಿಡ್ತಾರೆ, ಸೊಸೆನ ಅದ್ಭುತವಾಗಿ ನೋಡ್ಕೊಂಡು ಮೊದ್ಲಲ್ಲಿ ಇಟ್ಕೊಂಡು ತಲೆ ಸೌರದ್ ಬಿಡ್ತಾರೆ. ನೆಕ್ಸ್ಟ್ ಅವ್ರೊಂದು ಪ್ರೋಮೋ ಬಿಡ್ತಾರೆ, ಕ್ಯಾಕ್ ಸುಗಿತಾರ ತರ ಪ್ರೋಮೋ ಬಿಡ್ತಾರೆ. ಯಾರೋ ಬರೀತಾಗ ಶುರು ಮಾಡಿದ್ರು, ನೀವೇನು ಆರ್ಟಿಸ್ಟ್ಗಳು ಏನೇನೋ ಬಿಡಿ, ಅವೆಲ್ಲ ಅದು ಆಗ್ತಾ ಹೋಯ್ತು. ಮಾನಸಿಕವಾಗಿ ನಾನೇ ನಿರ್ಧಾರ ತಗೊಂಡೆ, ನಾನು ಇಲ್ದೇ ಇದ್ರು ಈ ಪಾತ್ರ ಇನ್ನೊಬ್ರು ಮಾಡ್ತಾರೆ, ನಾನು ನೊಂದ್ಕೊಂಡು ಬೇಜಾರ್ ಮಾಡ್ಕೊಂಡು ಆಕ್ಟ್ ಮಾಡಿ ದಿನ ಡೈರೆಕ್ಟ್ ಹತ್ರ ಹೋಗೋದು, ಸರ್ ಇದನ್ನ ಚೇಂಜ್ ಮಾಡಿ ಅಂತ ಹೇಳೋದು. ಪಾಪ ಅವರು ಮಾಡ್ಕೊಟ್ಟು ಬದಲು ಬೆಸ್ಟ್ ಇನ್ನೊಬ್ರು ಮಾಡ್ಲಿ, ನಾನ್ ಮಾಡಿದೆ ಇನ್ನೊಬ್ರು ಮಾಡ್ಲಿ ಅಂತ ನಾನು 6 ತಿಂಗಳಿಂದ ನಿರಂತರವಾಗಿ, ಯಾರೇ ಲಕ್ಷ್ಮೀ ನಿವಾಸದವ್ರನ್ನ ಕೇಳಿ, ಅಂಜಲಿ ಎಷ್ಟು ದಿನದಿಂದ ಈ ಸೀರಿಯಲ್ ಮಾಡಲ್ಲ ಅಂದ್ರೆ ಫೋಟೋ ಎಲ್ಲ ಇಷ್ಟ ಮಾಡ್ಬಿಟ್ಟು ನಾನು ಬಾಯ್ ಅಂದ್ಬಿಟ್ಟು ಕೊನೆಗೆ ಮತ್ತೆ ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ. ಅಲ್ಲ, ನಾನು 13 ವರ್ಷ ಬಣ್ಣ ಹಾಕಿದಾಗ ಅಂತ ದೊಡ್ಡ ಕಲಾವಿದ ಜೊತೆ ಆಕ್ಟ್ ಮಾಡಿ ನನಗೆ ನನ್ನ ಕೆಲಸದ ಬಗ್ಗೆ ಮಹಾನ್ ಗೌರವ ಐತಿ. ನನಗೆ ನಾನು ಸರಸ್ವತಿ ದೇಗುಲದಲ್ಲಿ ನಾವು ಕೆಲಸ ಮಾಡೋದಂತ ರೆಸ್ಪೆಕ್ಟ್ ಇದೆ ನನಗೆ. ಬಟ್ ನಾವ್ ಇಷ್ಟು ಹೇಳಿದ್ರು ಕೂಡ ತಾತ್ಸಾರವಾಗಿಯೇ ಮಾಡ್ಕೊಂಡ್ರೆ ನಮ್ಮ ಪಾತ್ರಕ್ಕೆ ಗೌರವ ಇಲ್ಲ, ನಮ್ಗ್ ಫೀಲ್ ಆತರ ಅನ್ನಿಸ್ತು. ಬೇಡ ಓಕೆ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಥ್ಯಾಂಕ್ ಯು ಸೋ ಮಚ್, ನಾನು ಜಿ ಅವ್ರಿಗೆ ಹೇಳ್ದೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ನನ್ ಪಾತ್ರ ಇಷ್ಟ ಇಲ್ಲ ಅಂತ ನಾನು ಹೊರಗಡೆ ಹೋಗ್ತಿದ್ದೀನಿ ಅಷ್ಟೇ, ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಮತ್ತೊಮ್ಮೆ ಯಾವ್ದಾರ ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಮತ್ತೆ ಝೀಗ್ ಬರ್ತೀನಿ ನಾನು, ನಂಗೆ ರೆಸ್ಪೆಕ್ಟ್ ಇದೆ ನನಗೆ, ಯಾಕಂದ್ರೆ ಇದೆಲ್ಲ ಇದು ನಮ್ಮನೆ ಕುಟುಂಬದ ತರ ಅಂತ ಹೇಳ್ಬಿಟ್ಟು ಹಂಗೆಲ್ಲ ಹೇಳಿ ಒಳ್ಳೆ ಮನಸ್ಸಿಂದ ಬಂದೆ. ಇಲ್ಲಿ ಎಲ್ಲಾರ್ಗು ನಾನು ಒಂದ್ ಹೇಳ್ತೀನಿ, ಅವ್ರವ್ರದೇ ಆದ ಅನುಭವ ಆಗ್ತಾನೆ ಇರುತ್ತೆ. ಒಬ್ರು ಹೇಳ್ಕೊತಾರೆ, ಒಬ್ರು ಹೇಳ್ಕೊಳಲ್ಲ ಅಷ್ಟೇ. ಬಟ್ ಎಲ್ಲಾರ್ಗು ಅವ್ರವ್ರದೇ ಆದ ಪೇನ್ಗಳಂತೂ ಇದೆ. ಬಟ್ ನನಗೆ ಇನ್ಯಾರೋ ಒಬ್ರು ಫೋನ್ ಮಾಡಿ ಕೇಳಿದ್ರು ಇದೇ ತರ ನಿಮ್ ಚಾನಲ್ ಕಡೆಯವ್ರೆ ಪೇಮೆಂಟ್ ಅಂತ. ಖಂಡಿತ ಹೇಳ್ತೀನಿ, ನಿರ್ಮಲಾ ಮೇಡಮ್ ಇದ್ದಾಗೂ ಕೂಡ ಅವ್ರ ಮೇಲೂ ತುಂಬಾ ಹೇಳಲ್ಲ, ಪೇಮೆಂಟ್ ಕಷ್ಟ ಆಗ್ತಿತ್ತು. ಯಾವತ್ತು ಯಾವ ಪೇಮೆಂಟ್ ಅವ್ರು ನಿಲ್ಸಿರ್ಲಿಲ್ಲ. ಅವ್ರು ಇರೋ ಅಷ್ಟು ದಿನಾನು ನನಗೆ ಏನ್ ಪೇಮೆಂಟ್ ಬರ್ಬೇಕೋ ನನಗೆ ಖಂಡಿತ ಬರ್ತಿತ್ತು. ಮೇ ಬಿ ಒಂದ್ ತಿಂಗಳು 1.5 ತಿಂಗಳು ಡಿಲೇ ಆಗ್ತಿತ್ತು.
ನಾನು ಅದನ್ನ ದೊಡ್ಡದಾಗಿ ಕಂಪ್ಲೇಂಟ್ ಮಾಡಿಲ್ಲ, ಯಾಕಂದ್ರೆ ನನಗೇನ್ ಪರವಾಗಿಲ್ಲ ಅನ್ನೋ ತರ ಇತ್ತು ಪರಿಸ್ಥಿತಿ. ಪಾಪ ಅದನ್ನೇ ನಂಬ್ಕೊಂಡು ಜೀವನ ಮಾಡೋರಿಗೆ ಡೆಫಿನೆಟ್ ಆಗಿ ಕಷ್ಟ ಆಗುತ್ತೆ. ಅವರು ದೊಡ್ಡ ವಿಷಯವಾಗಿ ಮಾಡಿದ್ರು. ನನಗೆ ಪೇಮೆಂಟ್ ಯಾವತ್ತು ಡಿಲೇ ಆಯ್ತು, ತುಂಬಾ ಡಿಲೇ ಆಯ್ತು, ಬಟ್ ಬಂತು. ಈ ದೇವ್ರ ದಯದಿಂದ ಶಿವಕುಮಾರ್, KTV ಶಿವಕುಮಾರ್ ಬಂದಿರೋದ್ರಿಂದ, ಆಮೇಲೆ ಕೈಲಾಶ್ ಮಳವಳ್ಳಿ ಅವ್ರು ಬಂದಿರೋದ್ರಿಂದ ಎಂಟೈರ್ ಸೆಟ್ಗೆನೆ ಯಾರಿಗೂ ಪೇಮೆಂಟ್ ಪ್ರಾಬ್ಲಮ್ ಇಲ್ಲ. ಒಂದು ಊಟ ಕೊಡೋರ್ಗಾಗ್ಲಿ, ಒಂದು ಸೆಟ್ ಹುಡುಗನ್ಗಾಗ್ಲಿ ಒಬ್ರಿಗೂ ಪೇಮೆಂಟ್ ಪ್ರಾಬ್ಲಮ್ ಇಲ್ಲ. ಎಲ್ಲಾರು ಖುಷಿಯಾಗಿ ಆಕ್ಟ್ ಮಾಡ್ತಾ ಇದಾರೆ, ತೃಪ್ತಿಯಾಗಿ ಆಕ್ಟ್ ಮಾಡ್ತಾ ಇದಾರೆ ಎಲ್ಲರಿಗೂ. ಯಾಕಂದ್ರೆ ಎಲ್ಲರಿಗೂ ಒಳ್ಳೆ ಊಟ ಆಗ್ಲಿ, ಲೊಕೇಶನ್ಗಳಾಗ್ಲಿ, ಪೇಮೆಂಟ್ ಆಗ್ಲಿ ಕರೆಕ್ಟ್. ಅದು ಶಿವಕುಮಾರ್ ಬಂದ್ಮೇಲಂತೂ, ಶಿವಕುಮಾರ್ ಬಂದ್ಮೇಲೆ ಕೈಲಾಶ್ ಮಳವಳ್ಳಿ ಎಲ್ಲಾರ್ಗು ಖುಷಿಯಾಗಿ ಪೇಮೆಂಟ್ ಬರ್ತಿದೆ. ಪಾಪ ಅವರು TDS ಉಳಿಸ್ಕೊಂಡಿದ್ 1 ವರ್ಷದ 2 ವರ್ಷ TDS ಕೂಡ ಪಾಪ ಇವ್ರು ಕ್ಲಿಯರ್ ಮಾಡ್ಕೊಟ್ರು ನಮ್ಗೆ. ಇಲ್ಲ ಶಿವಕುಮಾರ್ ಸಾರು, ಆಮೇಲೆ ಕೈಲಾಶ್ ಮಳವಳ್ಳಿ 20ನೇ ತಾರೀಕು ಶೂಟಿಂಗ್, 19ನೇ ತಾರೀಕು ಶೂಟಿಂಗು ಕೂಡ ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದೆ ವಸುದೈವ ಕುಟುಂಬಕ್ಕೆ. 18ನೇ ತಾರೀಕು ಕೂಡ ನಿರಂತರವಾಗಿ ನನ್ನನ್ನು ಕೇಳ್ಕೊಂಡ್ರು, ಇಲ್ಲ ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ, ನಾವು ಚಾನೆಲ್ ಹತ್ರ ಮಾತಾಡ್ತೀವಿ, ನಾವ್ ಏನಾದ್ರು ಮಾಡ್ತೀವಿ. ನಾನು ಹೇಳ್ದೆ 6 ತಿಂಗಳಿಂದ ಆಗದೆ ಇರೋದು ಇನ್ನು 1 ದಿನಕ್ಕೆ ಆಗಲ್ಲ ಸರ್. ಆಮೇಲೆ ನಾವು ನೊಂದ್ಕೊಂಡು ಆಕ್ಟ್ ಮಾಡಬಾರ್ದು, ನಾವು ಖುಷಿಯಿಂದ ಆಕ್ಟ್ ಮಾಡ್ಬೇಕು, ನಮ್ಮ ಮುಖದಲ್ಲಿ ಅದು ಕಾಣ್ಬೇಕು. ಆಮೇಲೆ ಪಾತ್ರಕ್ಕೆ ಅದು ಅವಶ್ಯಕತೆ ಇದ್ದು ನನಗೇನ್ ಹೇಳಿದ್ರು ಅದನ್ನ ನಾನು ಒಪ್ಕೊಂಡ್ ಮಾಡ್ತೀನಿ. ನನ್ಗೆ ಆ ಕರ್ತವ್ಯ ಕೊಟ್ಟರೆ ನಾನು ಮಾಡ್ತೀನಿ, ಹಿಂದೆ ಸರಿಯಲ್ಲ ನಾನು. ನೀವು ಸುಮ್ಮನೆ ನನಗೆ ಅದನ್ನ ಹೇಳದೇ ಇರೋ ಪಾತ್ರ ಮಾಡಿ ಅಂತಂದ್ರೆ ನಾನು ನನ್ನ ಕರಿಯರ್ ಹಾಳು ಮಾಡ್ಕೊಳ್ಳಲ್ಲ. ನಾನು ಬದುಕಿರೋವರೆಗೂ ನಾನು ಬಣ್ಣ ಹಚ್ಬೇಕು ಅಂತ ಕನ್ಸ್ಕೊಂಡು ಕಟ್ಟಿದ್ದೀನಿ. ನಾನು ಕೊನೆ ದಿನ ಉಸಿರಿವರೆಗೂ ನಾನು ಬಣ್ಣ ಹಚ್ಬೇಕು ಅಂತಿದ್ದೀನಿ. ನಾನು ಏನ್ ಪಾತ್ರ ಒಪ್ಕೋತೀನೋ ಆ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸೋದು. ನೀವು ಗಳಿಗೆ ಒಂದೊಂದು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನ್ ಮಾಡಕ್ಕಾಗಲ್ಲ ಅದನ್ನ. ನಾನು ಒಪ್ಕೊಂಡು ನಾಳೆ ನಾನು ಖಂಡಿತ ನೆಗೆಟಿವ್ ಒಪ್ಕೊಂಡ್ರೆ ನಾನು ಒಪ್ಕೊಂಡು ಮಾಡಿದ್ರೆ ನಾನು ನ್ಯಾಯ ಒದಗಿಸ್ತೀನಿ ಅದಕ್ಕೆ. ಯಾರು ನನ್ ಕಂಪ್ಲೇಂಟ್, ನಾನು ನಿಜವಾಗ್ಲೂ ಮುಂದೊಂದಿನ ಯಾವ್ದಾರು ಒಂದು ಮಾಡ್ಬೋದು, ಸಾಕಾಯ್ತು ಈ ಪಾತ್ರ ಮಾಡಿ ಖಂಡಿತ ನನಗೆ ಅಂತ ಅದನ್ನ ಹೇಳಿದ್ದೆ. ಆ ಪಾತ್ರಕ್ಕೆ ಪ್ರಾಮುಖ್ಯತೆ ಇರ್ಬೇಕು. ಇವಾಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ನೀವು ಅದಕ್ಕೆ ಪ್ರಾಮುಖ್ಯತೆ ಇರಬೇಕು, ಜನ ರೆಕಗ್ನೈಸ್ ಮಾಡೋಂಗಿರ್ಬೇಕು, ಬೆನ್ ತಟ್ಟೋಂಗಿರ್ಬೇಕು. ಅವಾಗ ನಾನು ಡೆಫಿನೆಟ್ ಆಗಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತೀನಿ. ನಾನು ಸುಮ್ಮನೆ ಎಲ್ಲೋ ಈ ಸೊಪ್ಪದ್ ಮುಂದ್ಕೊಂಡು 2 ಡೈಲಾಗು, ಆ ಕಡೆ ಟೈಮಿಂಗ್ ಟೇಬಲ್ 2 ಡೈಲಾಗು, ಏನ್ ಪ್ರಯೋಜನ ಹೇಳಿ ನಾನು ಆಕ್ಟ್ ಮಾಡೋದು ಕರಿಕೆ. ಅದೇನೆ ಅಮ್ಮ. ಈಗೇನಂತಂದ್ರೆ ಹೇಳಿ ಈಗೇನಂತಂದ್ರೆ, ಈಗ ನಿಮ್ಮ ಫ್ರೆಂಡು ಅದ್ಗೆ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅಮ್ಮನೂ ಕೂಡ ನಿನ್ನೆ ಒಂದು ಪೋಸ್ಟ್ ಹಾಕಿರುವಂತದ್ದಮ್ಮ. ಲಕ್ಷ್ಮೀ ನಿವಾಸ ಸೀರಿಯಲ್ ನಿಂದ ಹೊರನಡೆದ ನನ್ನ ಗೆಳತಿ ಅಂಜಲಿ, ಅತಿಯಾದ ರಾಜಕೀಯ, ನಿಜವಾದ ಕಲಾವಿದರೆಯರಿಗೆ ಮನ್ನಣೆ, ಗೌರವ ಇಲ್ಲ, ಪಾತ್ರಕ್ಕೆ ನ್ಯಾಯ ಒದಗಿಸುವಲ್ಲಿ ನಾವಿಬ್ರು ಯಾವತ್ತೂ ಯಾವ ಕೊರತೆನೂ ಕೂಡ ಮಾಡಿರ್ಲಿಲ್ಲ. ಅತಿ ಶೀಘ್ರದಲ್ಲಿ ನಾನು ಕೂಡ ಈ ಸೀರಿಯಲ್ ನಿಂದ ಹೊರಬರುವೆ ಅಂತ ಒಂದು ಪೋಸ್ಟ್. ನಾನು ನಿನ್ನೆ ಪೋಸ್ಟರ್ ನೋಡಿದ ತಕ್ಷಣ ಇಮಿಡಿಯೇಟ್, ಅವಳು ಆಸ್ಟ್ರೇಲಿಯಾಗೆ ಹೋಗಿದ್ದಾಳೆ, ಅವಳ ಮಗ ಅಲ್ಲೇ ಇರೋದು. ಅದನ್ನ ನೋಡಿದ ತಕ್ಷಣ ನಾನು ಕಾಲ್ ಮಾಡಿದೆ, ಕಾಲ್ ಪಿಕ್ ಆಗಿಲ್ಲ. ಆಮೇಲೆ ಮೆಸೇಜ್ ಕಳಿಸ್ದೆ, ವಾಯ್ಸ್ ಮೆಸೇಜ್. ಅವಳು ನಾನು ಕೇಳಿದೆ, ಅವಳಿಗೂ ಅವಳದೇ ಆದ ನೋವುಗಳನ್ನೆಲ್ಲ ಹೇಳ್ಕೊಂಡ್ಲು ಅಂತ ಇಟ್ಕೊಳ್ಳಿ, ಬೇಡ ಅದು ನನಗೆ ಹೇಳಿರೋದು ನನ್ನ ಹತ್ರನೇ ಉಳ್ಕೊಳ್ಳಿ, ನೀವು ಬೇಕಾದ್ರೆ ತಿಳ್ಕೊಳ್ಳಿ ಅವ್ರ ಹತ್ರ ಅಷ್ಟೇ. ಹೇಳ್ಕೊಂಡ್ಲು ಅವ್ಳಿಗೆ ಏನಾಗ್ತಿದೆ, ಅವ್ಳಿಗೇನ್ ಬೇಜಾರಾಗ್ತಿದೆ, ಅವ್ಳಿಗೇನ್ ಹರ್ಟ್ ಆಗಿದೆ, ಅವ್ಳಿಗೇನ್ ಬೇಜಾರ್ ನೊಂದ್ಕೊಂಡಿದ್ದಾಳೆ. ಆಮೇಲೆ ಪಾತ್ರನ ನೀವು ಸ್ವಲ್ಪ ಯಾರ್ಯಾರು ತೂಗ್ತಾರೆ ಅಂತ ಕರೆದ್ರೆ ಆ ತೂಗೋ ಪಾತ್ರಗಳಿಗೆ ಕರಿಬೇಕು ಅವ್ರನ್ನ. ಇವಾಗ ಈ ಪಾತ್ರಕ್ಕೆ ನಮ್ಗೆ ಕರಿತೀವಿ ಅಂದ್ರೆ ನಮ್ಗೊಂದು ಗೌರವ, ಅಂದ್ರೆ ನಮ್ಗೆ ಆ ಸ್ಥಾನ ಇರ್ಬೇಕು ಪಾತ್ರದಲ್ಲಿ. ಸುಮ್ನೆ ಎಲ್ಲೋ ನಿಂತ್ಕೊಂಡು 1-2 ಡೈಲಾಗ್ ಹೇಳೋದಕ್ಕೆ ನಮ್ಮನ್ನ ಕರಿಯಕ್ಕಾಗಲ್ಲ ಅವರು. ಇನ್ನೊಬ್ರು ಕಲಾವಿದ್ರು ಬರ್ತಾರ ಅದನ್ನ ಬೇಕಾದ್ರೆ. ಹಂಗ ಅವಳದೇನೋ ಹೇಳ್ಕೊಂಡ್ಲು. ಬಟ್ ನನಗೆ ಶಾಕ್ ಆಯ್ತು, ಏನಿದು ಶೀಘ್ರದಲ್ಲೇ ನೀನು ಹೊರಗಡೆ ಬರ್ತೀನಿ ಅಂತ ಹಾಕಿದೆ. ಯಾಕಂದ್ರೆ ಇಲ್ಲ, ನಾನು ಆಸ್ಟ್ರೇಲಿಯಾದಲ್ಲಿ 29th ಏನೋ ಬೆಂಗಳೂರಿಗೆ ಬರೋದು ವಾಪಸ್, ನಾನು ಬಂದ್ಮೇಲೆ ಮಾತಾಡ್ತೀನಿ ಅಂದ್ಲು. ಸರಿ ಆಯ್ತು, ಬಂದ್ಮೇಲೆ ಮಾತಾಡೋಣ ಹಾಕೊಂಡು ಬೆಳಿಗ್ಗೆ ಕೂಡ ಮೆಸೇಜ್ ಆಗ್ತೆ, ಏನು ಹೋಗ್ಲಿ, ಏನಕ್ಕೆ ನೀನು ಹಂಗೆ ಹೊರಗಡೆ ಬರ್ತೀನಿ. ಆಮೇಲೆ ನಾನು ಬಣ್ಣ ಹಚ್ಕೊಂಡಿದೀನಿ, ನಾನು ಸರಸ್ವತಿ ಮೇಲೆ ಮುಟ್ಟೆ ಹೇಳ್ತಿದೀನಿ. ನಾನೇ ಅವಳಿಗೆ ಹೇಳ್ದೆ, ಬೇಡಮ್ಮ ವಿಜಯಲಕ್ಷ್ಮಿ ಅವರೇ, ನಿಮ್ ಪಾತ್ರ ತುಂಬಾ ಚೆನ್ನಾಗಿದೆ, ಆಮೇಲೆ ನಿಮ್ಮ ಪಾತ್ರ ಅಂದ್ರೆ ಜನಕ್ಕೆ ಇಷ್ಟ ಆಗಿದೆ. ಆ ಮನೇಲಿ ಒಂದು ಅಂದ್ರೆ ತುಂಬಾ ಗೃಹಿಣಿ ತರ, ಒಂದು ತುಂಬಾ ಗೌರವವಾದ ಹೆಣ್ಮಗು ತರ ಕಾಣಿಸ್ತಾರ ಅವ್ರು ಅದ್ರಲ್ಲಿ. ಅವ್ರಿಗೂ ಹೇಳ್ದೆ ನಾನು, ಇಲ್ಲ ನಿಮ್ ಪಾತ್ರ ಚೆನ್ನಾಗಿದೆ ನೋಡ್ಕೊಳ್ಳಿ ಅಂತ. ಇಲ್ಲ ನನ್ಗೆ ಗೊತ್ತು, ನಾನು ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಬೆಳಿಗ್ಗೆ ಮೆಸೇಜ್ ಅಲ್ಲಿ ಕೇಳಿದೆ ನಾನು. ಬಟ್ ಅದು ನನಗೂ ಶಾಕೆ ಆಯ್ತು ಅಂತ ಇಟ್ಕೊಳ್ಳಿ. ಶೀಘ್ರದಲ್ಲೇ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿದ್ ನನಗೆ ಶಾಕ್. ನಾನು 6 ತಿಂಗಳಿಂದ ನಿರ್ಧಾರ ತಗೊಂಡಿದ್ದು. ಬಟ್ ನಾನು ಎಂತ ಅದೃಷ್ಟವಂತೆ ಅಂದ್ರೆ ಅದ್ರಲ್ಲಿ ಮಾಡಿರೋ ಎಲ್ಲ ನನ್ನ ಕಲಾವಿದ್ರು ನಾನು ಪುಣ್ಯ ಮಾಡಿದೀನಿ. ಭಾವನಾ ಆಗ್ಲಿ, ಮಾನಸ ಆಗ್ಲಿ, ರೂಪಿಕಾ ಆಗ್ಲಿ, ಆಮೇಲೆ ನನ್ನ ಮಕ್ಳು ಗಂಡ್ ಮಕ್ಳು ಕ್ಯಾರೆಕ್ಟರ್ ಆಗ್ಲಿ, ಒಂದು ಹೇರ್ ಡ್ರೆಸ್ ಮಾಡೋ ನಮ್ ಸವಿತಾ ಆಗ್ಲಿ, ಊಟ ಎಲ್ಲಾರು ಪ್ರೀತಿ, ಎಲ್ಲಾರು ನಾನು ಬರ್ತೀನಿ ಅಂದ್ರೆ ಬೇಡ ಅನ್ನೋ ಮಾತನ್ನ ಅಯ್ಯೋ ಅನ್ಕೋತಿದ್ದೆ. ಅಂದ್ರೆ ಸೆಟ್ ಅಲ್ಲಿ ಇದ್ವಿ. ಡೈರೆಕ್ಟರ್ ಸರ್ ಇಲ್ಲ ಅಂದಿದ್ರೆ, ನಾನು ಗಣೇಶ್ ಶಾಸ್ತ್ರಿ ಅವ್ರು ಇಲ್ಲ ಅಂದ್ರೆ ನಾನು ಯಾವತ್ತೂ ಹೊರಗಡೆ ಬಂದಿರ್ತಿದ್ದೆ. ಅವರು ನನ್ನ ಕ್ಯಾರೆಕ್ಟರ್ನ ಪಾಪ ನನ್ಗೆ ನೋವಾಗದೇ ಇರೋ ಡೈಲಾಗ್ಸ್ ತಿದ್ದಿ ಉಳಿಸ್ಕೊಂಡ್ರು. ಇವತ್ತು ಈಗ ಒಂದು 5-6 ತಿಂಗಳು ನಾನು ಅದ್ರಲ್ಲಿ ಮಾಡಿದೀನಿ ಅಂದ್ರೆ ಗಣೇಶ್ ಶಾಸ್ತ್ರಿ ಅವ್ರಿಗೆ ಥ್ಯಾಂಕ್ ಯು. ಬರ್ತಾ ಹೇಳ್ಬಿಟ್ಟು ಬಂದೆ, ಥ್ಯಾಂಕ್ ಯು ಸರ್, ನಾನು ಮತ್ತೊಮ್ಮೆ ನಿಮ್ ಪ್ರಾಜೆಕ್ಟ್ ಅಲ್ಲಿ ನಾನು ವರ್ಕ್ ಮಾಡಕ್ಕೆ ತುಂಬಾ ಕಾಯ್ತೀನಿ, ನಾನು ಆಕ್ಟಿವ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಲಾವಿದ್ರನ್ನ ಅವ್ರು ನಡ್ಸ್ಕೊಳ್ಳೋ ರೀತಿ, ಕಲಾವಿದ್ರ ಮನ್ಸಿಗೆ ನೋವಾಗದೆ ಇದ್ದಂಗೆ ನೀವು ಹೇಳ್ತೀರಾ ಗಣೇಶ್ ಶಾಸ್ತ್ರಿ ಅವ್ರ ಮಾತ್ರ. ಆಮೇಲೆ
ಮಾಗಡಿ ಶಿವರಾಮ್ ಅಂತ ಇಬ್ರು ಡೈರೆಕ್ಟ್ ಇದ್ದಾಳೆ, ಇಬ್ರು ಅಷ್ಟೇ ಪಾಪ. ಇವನ್ ಮಾಗಡಿ ಶಿವರಾಮ್ ಅಷ್ಟೇ, ಅಮ್ಮ ನಾವು ಮಾಡ್ಕೊಡ್ತೀವಿ, ನೀವು ಇರಿ ಅಮ್ಮ, ಹೋಗ್ಬೇಡಿ ಅಮ್ಮ, ಕಳ್ಸುತ್ತಾರ ಅಮ್ಮ ನೀವು ಸೆಟ್ಗೆ, ನಮ್ ಸೆಟ್ಗೆ ಹೋಗ್ಬೇಡಿ ಅಮ್ಮ ಅಂತ ಅವರು ಅಷ್ಟೇ. ಮಾಗಡಿ ಶಿವರಾಮು ಆಮೇಲೆ ಗಣೇಶ್ ಶಾಸ್ತ್ರಿ ಅವ್ರು ಇಬ್ರು ಅವರು ಹೇಳಿ ನಾನು ಇಲ್ಲಿವರೆಗೂ ತುಳ್ಕೊಂಡ್ ಬಂದಿದ್ದು. ನಾನಂತೂ ಕಾಯ್ತೀನಿ ಇವತ್ತು, ನಾನು ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್, ಮುಂದೊಂದು ದಿನ ಅವ್ರು ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಕ್ ನಾನೇ ಕಾಯ್ತಾ ಇರ್ತೀನಿ ಅಂತ. ಇದ್ರಲ್ಲಿ ಪಾಪ ಅಂದ್ರೆ ಇಷ್ಟು ವ್ಯಕ್ತಿತ್ವ ಉಳಿಸ್ಕೋಬೇಕು, ಇವ್ರಿಗೆ ಈ ತರ ಡೈಲಾಗ್ ಇಳಿಸಬಾರ್ದು ಅನ್ನೋದನ್ನ ತಿದ್ದಿ ಡೈಲಾಗ್ ನ ಮಾಡ್ತಿದ್ವಿ. ಇಲ್ಲಾಂದ್ರೆ ನಾನು ಇವತ್ತು 6 ತಿಂಗಳ ಹಿಂದೆನೆ ಈಚೆ ಬಂದಿರ್ತಿದ್ದೆ. ಗೊತ್ತಿಲ್ಲ, ನನ್ ಗೆಳತಿ ಬಂದ್ಮೇಲೆ ನಾನು ಅವ್ಳಿಗೇನ್ ಬೇಜಾರಾಗಿದೆ, ಅವ್ಳಿಗೇನ್ ನೋವಾಗಿದೆ. ರಾಜಕೀಯ ಇಲ್ಲ ಅಂತ ಮಾತ್ರ ನಾನು ಹೇಳಲ್ಲ, ಖಂಡಿತವಾಗ್ಲೂ ಇರುತ್ತೆ. ಆಮೇಲೆ ನನಗೆ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ನೆಮ್ಮದಿಯಾಗಿರ್ತೀನಿ. ನನ್ನ ಮಕ್ಳು ಫಾರಿನ್ ಇದಾರೆ, ಬೇಜಾರಾದ್ರೆ ಅಲ್ಲಿ ಹೋಗ್ತೀನಿ, ಕತೆ ಬುಕ್ಸ್ಗಳು ಓದ್ತೀನಿ, ಯೋಗ ಮಾಡ್ತೀನಿ, ಫ್ರೆಂಡ್ಸ್ ಗಳಿದ್ದಾರೆ. ಹಾಗಂತ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಕ್ಯಾರೆಕ್ಟರ್ನ ಕೊಂಡ್ಕೊಂಡು ನಾನು ಆಕ್ಟ್ ಮಾಡಲ್ಲ, ನಾನು ಮಾಡೋದೇ ಇಲ್ಲ. ಒಳ್ಳೆ ಪಾತ್ರ ಸಿಕ್ಕಿದ್ರೆ, ನಾಳೆ ನೆಗೆಟಿವ್ ಪಾತ್ರ ಸಿಕ್ಕ ಮಾಡ್ತೀನಿ, ಬಟ್ ಅದಕ್ಕೆ ಫುಲ್ಲು ಜೀವ ತುಂಬುವಂಗಿರ್ಬೇಕು. ಆ ನನ್ನ ನೆಗೆಟಿವ್ ಪಾತ್ರ ಜನಕ್ಕೆ ಮುಟ್ಟೋಂಗಿರ್ಬೇಕು. ಮಾಡಲ್ಲ ಅಂತ ಹೇಳಲ್ಲ. ಹಿಂಗ್ ಸುಮ್ನೆ ನಾನು ಅವ್ರಿಗೆ ಹೇಳಿದ್ದೆ, ಊಟದ ಮೇಲೆ ಅಟ್ಲೀಸ್ಟ್ ನಮ್ಗೊಂದು ಪಲ್ಯನೂ ಅಲ್ಲ ಸರ್, ನಾವು ಉಪ್ಪಿನಕಾಯಿ ಅಂದೆ, ತಿಂದವ್ರು ತಿನ್ಬೋದು, ಬೇಡದವ್ರು ಬಿಸಾಕ್ಬೋದು, ಆಗಿದೆ ನಮ್ದು ಕ್ಯಾರೆಕ್ಟರು. ಯಾವ ಇತ್ತೀಚೆಗೆ ಅಂತ ಎಲ್ಲೋ ಒಂದ್ ಸ್ವಲ್ಪ ದಿನದೇ ಬಂದಿದೆ ಅಂತ ಇಟ್ಕೊಳ್ಳೋ, 2 ನಾವು ಅದು ಹೇಳಿ 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 ದೇವನಿಂದ ನಮ್ ಸೀರಿಯಲ್ ನೋಡಿದ್ರೆ ಇವರೇ ಬೇಕು ಅನ್ನೋಂಗೆ ಏನು ನಮ್ ಪಾತ್ರ ಅಂತ ತರ್ಲಿಲ್ಲ. ಬಟ್ ಕತೆ ಮಾತ್ರ ತುಂಬಾ ದೊಡ್ಡ ಮಟ್ಟಕ್ಕೆ ಹೇಳಿದ್ರು ಮಾತ್ರ. ಆ ಕಾರಣಕ್ಕೆ ಹೊರಗಡೆ ಬಂದಿದ್ದು. ನಾನು ಅವಳು ನನ್ನ ಫ್ರೆಂಡ್ ಬಂದ್ಮೇಲೆ ತಿಳ್ಕೊತೀನಿ ಯಾಕೆ ಅಂತ. ಅವಳಿಗೆ ಏನಾಗಿದೆಯೋ ಮನಸ್ಸಿಗೆ ನೋವು ನನಗೆ ಗೊತ್ತಿಲ್ಲ. ಶ್ವೇತಾ ಹೋದಾಗೂ ನಾನು ಕೇಳಿದ್ದೆ, ಶ್ವೇತಾ ಅವ್ರಿಗೂ ಕೇಳಿದ್ದೆ. ಅವ್ರು ಅವ್ರದೇ ಆದ ನೋವುಗಳನ್ನ ತುಂಬಾ ಹೇಳಿದ್ರು. ನಾವು ಹೇಳ್ಕೊಳಕ್ ಆಗಲ್ಲ ನಿಮ್ಮ ಹತ್ರ. ಅವರು ತುಂಬಾ ಇವತ್ತು ನನ್ ಮೆಸೇಜ್ ಹಾಕಿದ್ರು. ಶ್ವೇತಾ ಬಿಟ್ಟೋದ್ರಲ್ಲ, ಅವರು ತುಂಬಾ ನೋವುಗಳನ್ನ ಹೇಳ್ಕೊಂಡಿದ್ರು ಅವರು ಕೂಡ. ಅಮ್ಮ ಈಗ ಬ್ಯಾಕ್ ಟು ಬ್ಯಾಕ್ ಏನಂತಂದ್ರೆ ನಿಮ್ಮಂತ ದೊಡ್ಡ ಕಲಾವಿದರಿಗೆ ಹೀಗಾದ್ರೆ, ಈಗ ನಟನೆಯನ್ನೇ ನಂಬ್ಕೊಂಡು ಏನಾದ್ರೂ ನಟನಾ ರಂಗದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನುವಂತಷ್ಟು ಸಾಕಷ್ಟು ಜನ ಪುಟ್ಟ ಕಲಾವಿದರು ಇದ್ದಾರೆ. ಇದ್ರಲ್ಲಿ ಏನಂತಂದ್ರೆ ಚಿಕ್ಕ ಕಲಾವಿದರಿಂದ ಹಿಡಿದು ನಿಮ್ಮಂತ ಸಾಕಷ್ಟು ವರ್ಷಗಳ ಕಾಲ ಅನುಭವ ಹೊಂದಿರುವಂತಹ ರಂಗಭೂಮಿ ಕಲಾವಿದರು ಕೂಡ ಇದ್ದಾರೆ. ಅಂತ ಟೈಮಲ್ಲಿ ಇಂಥವ್ರಿಗೆ, ನಿಮ್ಮಂತವ್ರಿಗೆನೆ ದೊಡ್ಡ ದೊಡ್ಡ ಕಲಾವಿದರಿಗೆ ಈ ತರ ಆದ್ರೆ, ಸಣ್ಣ ಪುಟ್ಟ ಕಲಾವಿದರು ಕೂಡ ಸಾಕಷ್ಟು ಜನ ಒಂದು ಸೀರಿಯಲ್ ನಲ್ಲಿ ಸುಮಾರು ಜನ ಹೊರನಡೆದಿರೋದು ನಾನು ಇತ್ತೀಚೆಗೆ ನೋಡಿರೋದಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ ನಿಂದಾನೆ. ಪ್ರತಿಯೊಬ್ಬರಿಗೂ ಏನೋ ಒಂದು ತೊಂದರೆ ಆಗ್ತಿದೆ, ಬಟ್ ನೀವು ಹೇಳ್ಕೊಳ್ತಿದ್ರ, ಅವ್ರು ಹೇಳ್ಕೊಳ್ತಿಲ್ಲ, ಅಷ್ಟೇನೆ ಬಂದಿರುವಂತದ್ದು. ಇಲ್ಲ, ಅದೇನಾಗುತ್ತೆ, ಈಗ ನಾನ್ ಹೊರಗಡೆ ಬಂದೆ ಅಂದ ತಕ್ಷಣ ನನ್ನನ್ನು ಮಾತಾಡ್ಸಿ ಕೇಳ್ತಾ ಇದಾರೆ, ನಾನು ಇಲ್ಲೇ ಇದ್ದೀನಿ. ಶ್ವೇತಾ ಇಲ್ಲೇ ಇದ್ದಿದ್ರು ಪಾಪ ನೀವೆಲ್ಲಾ ಕೇಳಿರ್ತಿದ್ರಿ. ನಾನು ಅನ್ನ ತಿಂದು ಬೆಳೆದು ಗೌರವ ಕೊಟ್ಟು ಹೆಸರು ಕೊಟ್ಟು ನನ್ನ ಜೀವನ ಕೊಟ್ಟು ಇವತ್ತು ನಾನು ತಲೆಬಾಗಿ ನಾನು ಶರಣಾಗ್ಬೇಕು ನನ್ನ ಕಲೆಗೆ. ಅದು ಕೊಟ್ಟಿರೋದ್ ಹೆಸರು. ಅದಕ್ಕೆ ನಾನು 100 ನಡೆದಿದ್ರೆ 3 ಹೇಳಿರ್ಬೋದು ಅಷ್ಟೇ ನಿಮ್ಮ ಹತ್ರ. ಯಾಕಂದ್ರೆ ನಾವ್ ಇಲ್ಲೇ ಜೀವನ ಹುಡುಕಂತ. ಆ ತರ ದಿನಾ ಬೆಳಿಗ್ಗೆ ಆದ್ರೆ ಪಾಪ ಆ ತರ ಬರೋರ್ಗೆ ಒಂದಿನಕ್ಕೆ 2 ದಿನಕ್ಕೆ ನಾನು ನನ್ನ ಸೀರಿಯಲ್ ಅಂತ ಹೇಳ್ತಿಲ್ಲ, ನಾನು ಎಲ್ಲಾ ಕಡೆ ನೋಡ್ತೀನಿ. ಖಂಡಿತ ಕಷ್ಟ. ನಾನು ಇವಾಗ ಯಾರಾದ್ರೂ, ನಾನು ಎಷ್ಟೋ ಸರಿ ಹೇಳಿದೀನಿ, ಕಲೆನೇ ನಂಬ್ಕೊಂಡ್ ಮಾತ್ರ ಯಾರು ನಿಮ್ ಓದನ್ನ, ನಿಮ್ ಜೀವನನ ಬಿಟ್ಬಿಡ್ಬೇಡಿ. ನೀವು ಓದ್ಕೊಳ್ಳಿ, ಒಳ್ಳೊಳ್ಳೆ ಜಾಬ್ ಅಲ್ಲಿ ಇರಿ, ಒಂದು ಬಿಸ್ನೆಸ್ ಮಾಡ್ತಾರಿ, ಒಂದು ಸೈಡ್ ಅಲ್ಲಿ ನಿಮ್ಮ ತೃಪ್ತಿ, ನಿಮ್ ಸಂತೋಷಕ್ಕೆ ಒಂದು ಸೈಡ್ ಅಲ್ಲಿ ಇದನ್ನ ಇಟ್ಕೊಳ್ಳಿ ಅಷ್ಟೇ. ಇದನ್ನೇ ನಂಬ್ಕೊಂಡ್ ಬದುಕ್ತಿವಿ, ಇದ್ರಲ್ಲೇ ಹೆಸರು ಮಾಡ್ತೀವಿ, ಇದ್ರಲ್ಲೇ ಬಾಳ್ತೀವಿ, ಇದ್ರಲ್ಲೇ ಬೆಳಗ್ತೀವಿ ಅನ್ನೋದೆಲ್ಲ ಆ ಕಾಲಕ್ಕೆ ಹೊರಟೋಯ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ, ವಿಷ್ಣು ಅಪ್ಪಾಜಿ ಅವರೆಲ್ಲ ಇದ್ರೆಲ್ಲ ಆಗೋಯ್ತು. ಇವಾಗ ಇದ್ರಲ್ಲೇ ಬದುಕ್ತೀನಿ ಅನ್ನೋರು 100 ಜನ ಬಂದ್ರೆ 3 ಜನ ಉಳಿಸ್ತಾರೆ. ಅದು ಏನು, ಅವ್ರು ಆ ಮಟ್ಟಕ್ಕೆ ಹೋಗ್ಬಿಟ್ಟಿರ್ಬೇಕು, ಇಲ್ಲಾಂದ್ರೆ ಅವರು ಕಸಾನೆ ಆಗ್ತಾರೆ. ನಾನು ನಿರಂತರವಾಗಿ ನೋಡ್ತಾ ಇದ್ದೀನಿ. ನಾನು ಅದನ್ನ ಹೇಳಿದ್ನಲ್ಲ ನಾನು ನಿಮ್ಗೆ, ನಾನು ಪೇಮೆಂಟ್ ಸ್ವಲ್ಪ ಕಮ್ಮಿ ಕೊಡ್ತಾರೆ, ಕಾಂಪ್ರಮೈಸ್ ಆಗ್ತದೆ. ಯಾಕಂದ್ರೆ ನಾವು ಭಗವಂತನ ದಯದಿಂದ ಎಲ್ಲ ಭಗವಂತ ಊಟ ಬಟ್ಟೆ ಕೊಟ್ಟಿದ್ದಾನೆ. ಬಟ್ ಊಟ ಬಟ್ಟೆ ಎಲ್ಲಿ ಹೋಗ್ತಾ ಹೇಳಿ ನೀವು ಈ ತರ ಮಾಡಿದ್ರೆ. ಇವತ್ತು ನಾನು ಹೋಗ್ತೀನಿ ಅಂದ್ರೆ 6 ತಿಂಗಳಿಂದ ಇರಿ ಹೋಗ್ ಒಂದ್ ಕರ್ಬಿಟ್ಟು ಇನ್ನೊಬ್ರನ್ನ ಹಾಕೊಂಡಿರ್ತಾರೆ ಅವರು. ನಾನು ಇಲ್ಲ, ಒಂದ್ ಕೆಲಸ ಹಾಕೊಂಡಿದ್ದೀನಿ, ಗೌರವ ಇರಬೇಕು. ಅದು ಇವತ್ತು ಸರಿ ಮಾಡ್ತೀನಿ, ನಾಳೆ ಸರಿ ಮಾಡ್ತೀನಿ, ನೀವೇನಿರ್ಬೇಕು. ನಾನೇ ಲಕ್ಷ್ಮೀ ನಿವಾಸದಲ್ಲಿ ಪಟ ಬಿಟ್ಬಿಟ್ಟು ಹೊಟ್ಟೋದ್ರು. ನಾನು ಆ ತರ ಹೋಗ್ಲಿಲ್ಲ. ನಾನು ಪ್ರತಿಯೊಬ್ಬರಿಗೂ ಚಾನ್ಸ್ ಕೊಟ್ಟ ಬನ್ನಿ, ಕೇಳಿದೆ. ಅಲ್ಲ, ಅವ್ರು ಇದನ್ನ ಕೇಳಿಸ್ಕೊಂಡ್ರೆ ನಾವು ಯಾರ ಹತ್ರ ಮಾತಾಡಿದೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸತ್ಯ. ಏನೇನ್ ಕೇಳ್ಕೊಂಡಿದ್ವಿ, ಏನೇನ್ ಬೇಡ್ಕೊಂಡಿಲ್ಲ ಚೇಂಜ್, ಅದು ಅವ್ರಿಗೆ ಮುಟ್ಟುತ್ತೆ. ಪಾಪ ಅಂಜಲಿ ಅಮ್ಮ ಮುಂಚೆ ಇಷ್ಟೆಲ್ಲ ಕೇಳಿದ್ರು, ಅಂಜಲಿ ಅಮ್ಮ ಅವ್ರ ಪಾತ್ರ ಬಗ್ಗೆ ಇಷ್ಟು ಹೇಳಿದ್ರು. ಆಮೇಲೆ ನಾನು ಒಂದ್ ಪ್ರಶ್ನೆ ಅವ್ರನ್ನ ಕೇಳಿದೆ. ನಾನು ಬಂದಿದ್ದೀನಿ ಸೀರಿಯಲ್ಗೆ, ಹಿರಿಯ ನಟಿ ಅಂಜಲಿ ಹಂಗೆಲ್ಲ ತಿಳ್ಕೊಂಡು ನಾನು ಒಂದು ಸಣ್ಣ ಕಲಾವಿದೆ ಅಂತಾನೆ ಅನ್ಕೊಳ್ಳೋದು. ನಾನು ಒಂದು ಇರುವೆ ಅಷ್ಟು ಇದೆ. ನೀವು ನನ್ನ ಪಾತ್ರನ ಬರೆದ್ಬಿಟ್ಟು ಕೊಡಿ, ನನ್ನ ಕ್ಯಾರೆಕ್ಟರ್ ಅಂತ ಹೇಳಿಲ್ಲ. ನನಗೆ ಏನು ಹೇಳಿದ್ರಲ್ಲ ನೀವು, ಅದನ್ನ ಮಾಡ್ತೀನಿ ನನ್ನ ಹತ್ರ.
ನನಗೆ ಇದನ್ನ ಬುಕ್ ಮಾಡುವಾಗ ತಗೊಂಡು ಇವಾಗ ರಾಮಾಚಾರಿ ಅಮ್ಮ ಅಂತ ತಗೊಂಡ್ರು. ನಿಮ್ಗೆ ಹಿಂಗ್ ಬರುತ್ತೆ ಅಂತ ಹೇಳಿದ್ರು. 4 ವರ್ಷ ನಿರಂತರ ಪ್ರಯಾಣ, 4 ವರ್ಷ ಈ ನವೆಂಬರ್ ಮುಗಿಯುತ್ತೆ. ನಿರಂತರ ಪ್ರಯಾಣ 4 ವರ್ಷದಲ್ಲಿ. ಇವತ್ತು ಬೆಳಗ್ಗೆ ಶೂಟಿಂಗ್ ಇದೆ ಅಂದ್ರೆ 4 ಗಂಟೆ ಅಂದ್ರೆ 3:45ಗೆ ಎಚ್ಚರ ಆಗುತ್ತೆ ಅಂದ್ರೆ ಅಷ್ಟು ನೆಮ್ಮದಿ ಇದೆ. ಆಮೇಲೆ ಫಸ್ಟ್ ಬಂದ ತಕ್ಷಣ PRK ಪ್ರೊಡಕ್ಷನ್ ನಾನು ಆಕ್ಟ್ ಮಾಡಿದ್ದು ನೇತ್ರಾವತಿ. 2.25 ವರ್ಷ ಮಾಡಿದೆ. ಶೂಟಿಂಗ್ ಹೋಗ್ಬೇಕಾದ ಪಾತ್ರ ಅವ್ರು ಏನು ನನ್ನ ಪಾತ್ರ ಹೇಳಿದ್ರು, ನೇತ್ರಾವತಿಲಿ ನನ್ನ ನೋಡ್ತಾ ಪಾತ್ರ ಇನ್ನೂ ಅದ್ಭುತವಾಗಿ ಮಾಡ್ಕೊಂಡು ಬಂದ್ರು. ಅಂಜಲಿನ ಕರ್ಕೊಂಡ್ ಬಂದಿದ್ವಿ, ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರೆ, ಜೀವ ತುಂಬ್ತಾರೆ ಅಂತ ಇನ್ನೂ ಅದ್ಭುತವಾಗಿ ಮಾಡಿದ್ರು. ಸಂತೋಷ್ ಗೌಡ ಅಂತ ಅದು ಡೈರೆಕ್ಟರ್. ರಾಮ್ಜಿ ಸರ್ ನನ್ಗೆ ಈ ಪಾತ್ರ ಕರ್ಕೊಂಡ್ ಬಂದ್ರು. ನನಗೆ 2 ಗಂಡ್ಮಕ್ಳು, ಶಂಕರ್ ಅಶ್ವತ್ಥ ಹೆಂಡತಿ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ನಿಲ್ಸಿದ್ರು ಡೈಲಾಗು. ನೆಕ್ಸ್ಟ್ ಗೊತ್ತಾಗಕ್ ಶುರು ಆಯ್ತು ನಮ್ಮ ಪಾತ್ರದ ಏನು ಅಂತ. ಹೆಂಗ್ ತಗೊಂಡೋದ್ರು ಅಂದ್ರೆ, ಇವತ್ತು ದೇವಸ್ಥಾನಗಳಿಗೆ ಹೋದ್ರೆ ಅಂಜಲಿ ಅಂತ ನನ್ನ ಕರೆಯಲ್ಲ, ದೇವಸ್ಥಾನ ಹೊರಗಡೆ ಬರ್ತಾರೆ, ಜಾನಕಮ್ಮವ್ರೆ ಬಂದಿದ್ದೀರಾ, ಬನ್ನಿ ಏನ್ ಮಾಡಿದಿರಾ, ನೀವೇನ್ ರಾಮಾಚಾರಿ ನಿಜವಾದ ತಾಯಿನ ನೀವು ಅಂತ ಕೇಳ್ತಾರೆ ನನ್ಗೆ. ಅಂದ್ರೆ ನಮಗಿಷ್ಟ, ನಮಗ್ ಕೊಟ್ಟಿದ್ ಪಾತ್ರ ನಾವು ಜೀವ ತುಂಬ್ತೀವಿ. ನೀವ್ ಅದನ್ನ ಹೇಳ್ಬಿಟ್ಟು ಕರೀರಿ. ಇವಾಗ ಮೈನಾ ಮಾಡ್ತಾ ಇದೀನಿ, ಈಗ ತಾಯಿಯಾಗಿ ವಸುದೈವ ಕುಟುಂಬ ಮಾಡ್ತಾ ಇದೀನಿ. ಇವಾಗ ಈ ಪಾತ್ರನ ನನ್ ಗಡಿ ಕೇಳಿ ಇದೇ ಬರುತ್ತಾ. ನಾನ್ ಫಸ್ಟ್ ಯಾವಾಗ್ಲೂ ಅಷ್ಟೇ, ನೀವ್ ಯಾರನ್ನೇ ಕೇಳಿ, ನನ್ನ ಮೊದಲನೇ ಇದು ಅಷ್ಟೇ ಫಸ್ಟ್ ಡೇ ಮೀಟಿಂಗ್ ಕರೆದಿದ್ರು ನನ್ಗೆ ಲಕ್ಷ್ಮೀ ನಿವಾಸ. ಈ ಚಾನಲ್ ಒಬ್ಬೊಬ್ರ ಹತ್ರನು ಕುತ್ಕೊಂಡು ಒಬ್ಬೊಬ್ರ ಹತ್ರನು ಮಾತಾಡಿದ್ದೆ. ಇದು ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್. ನೀವು ಈ ತರನೇ ಹೇಳಿದ್ರು ನನಗೆ. ನಾನು ಮಾಡಲ್ಲ ಅಂತಾನೂ ಹೇಳ್ತಿಲ್ಲ, ನನ್ಗೆ ಹೇಳಿದ ಪಾತ್ರ ಕೊಡಿ ನೀವು, ಸುಳ್ಳು ಹೇಳ್ಬೇಡಿ. ಆಮೇಲೆ ತಗೊಂಡಾಗಿ ಮಾಡಾದ್ಮೇಲೆ ತಾತ್ಸಾರ ಮಾಡ್ಬೇಡಿ ನಮ್ಮನ್ನ ನೀವು. ಅಯ್ಯೋ ಬಂದಾಯ್ತು ಮಾಡಿದ್ರಾಯ್ತು ಬಿಟ್ಟು ಆಮೇಲೆ ಇವ್ರಿಗೆ 10 ಜನ ಬಿಟ್ಟು ಹೋಗ್ತಾ ನಾನು 11 ಅಂತ ಕೇರ್ಲೆಸ್ ಬಂದ್ಬಿಡ್ತು. ಅದನ್ನ ಮಾಡ್ಬೇಡಿ ನೀವು. ಎಲ್ಲಾರು ಅವ್ರವ್ರು ಬೇರೆ ಸಿಕ್ತರು ಅಂತ ಹೋದ್ರು, ನಾನ್ ಖಂಡಿತ ಇಲ್ಲ. ನಾನು ನಿರಂತರ 6 ತಿಂಗಳಿಂದ ಅವ್ರಿಗೆ ಹೇಳ್ತಿದ್ದೆ. ಈಗ ಹೇಳ್ತಾರೆ ಇಲ್ಲ ಮುಂದೆ ಚೇಂಜ್ ಆಗುತ್ತೆ ಅಂತ ಇವಾಗ ಹೇಳ್ತಾ ಇದಾರೆ. ನಾನು ಹೊರಗಡೆ ಬಂದ್ಮೇಲ ಅದೇ ಇರೋ ತನಕನೂ ಯಾವುದೇ ಒಬ್ಬ ವ್ಯಕ್ತಿಯ ಬೆಲೆ ಗೊತ್ತಿಲ್ಲ. ಈಗ ಇಲ್ಲ ಮುಂದೆ ಈಗ ಬೇರೆಯವ್ರು ಯಾರೋ ನಾವು ಪಾತ್ರ ಮಾಡೋರು ಹೇಳ್ತಾ ಇದ್ರು, ಅಯ್ಯೋ ಮುಂದೆ ತುಂಬಾ ಚೆನ್ನಾಗುತ್ತೆ ಅಂತ. ನಂಗೆ ಬೇಕಾಗಿಲ್ಲ. ನಿಮ್ಮ ಹತ್ರನೂ ಹಂಗೆ ಹೇಳಿದ್ರಲ್ಲ ಅವರು. ನನಗೆ ನನ್ನ ಪಾತ್ರ ತುಂಬಾ ದೊಡ್ಡ ಮಟ್ಟಕ್ಕೆ ಹೇಳಿದ್ರು. ಅಂದ್ರೆ ಸೊಸೆ ಏನೋ ಮಾಡ್ತಿರ್ತಾಳೆ ಈ ತರ, ನಾಳೆ ಚೇಂಜ್ ಆಗ್ತೀರಾ ಅಂದಾಗ ಏನ್ ಇಷ್ಟು ಅಂದ್ರೆ ಅವಶ್ಯಕತೆ ಇಲ್ಲ. ನಂಗೆ ಆಕ್ಟ್ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ನಂಗೆ ಆಕ್ಟ್ ಮಾಡಕ್ಕೆ. ಅಷ್ಟು ಮಟ್ಟಕ್ಕೆ ನನ್ ಮಾಡಕ್ಕಾಗುತ್ತೆ ನನ್ನ ಕೈಲಿ. ನಾನೇನು ಒಪ್ಕೊಂಡಿರೋದ್ನ ನನ್ಗೆ ಯಾರಿಗೂ ಮಾಡ್ಬೇಡಿ, ನನ್ಗೆ ಅಲ್ಲ. ಈ ತರ ಅಸಮಾಧಾನ ಇನ್ನೊಬ್ರು ಹಾಕಿದ್ದಾರೆ ಅಂದ್ರೆ ಅವರು ಇದನ್ನೇ ಅನುಭವಿಸ್ತಾ ಇದಾರೆ. ಒಬ್ರು ಹೇಳ್ಕೊತಾ ಇದ್ದಾರೆ, ಅವ್ರು ಹೇಳ್ಕೊತಾ ಇಲ್ಲ. ನಾನು ಯಾವತ್ತೂ ನನ್ನ ಚಾನೆಲ್ ಬಗ್ಗೆ ಹೇಳಕ್ ಹೋಗಲ್ಲ. ಆರ್ಟಿಸ್ಟ್ ನ ಚಾನಲ್ ಸೆಲೆಕ್ಟ್ ಮಾಡ್ತಾರೆ, ಕೆಲವು ಆರ್ಟಿಸ್ಟ್ ನ ಪ್ರೊಡ್ಯೂಸರ್ ಸೆಲೆಕ್ಟ್ ಮಾಡ್ತಾರೆ. ನನ್ನನ್ನ ಸೆಲೆಕ್ಟ್ ಮಾಡಿದ್ದು ಪ್ರೊಡ್ಯೂಸರ್, ಚಾನಲ್ ಅಲ್ಲ. ಅದರಿಂದ ನೋ ಕಂಪ್ಲೇಂಟ್. ಅವ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ರೆ ನನಗೆ ಚಾನಲ್ ಅವ್ರ ಹತ್ರನೇ ನಾನು ಕುತ್ಕೊಂಡು ಮಾತಾಡಿರ್ತಿದ್ದೆ, ಹೇಳಿರ್ತಿದ್ದೆ. ಅವ್ರು ಪಾಪ ಅಂಜಲಿಯಮ್ಮ ನೀವು ಬನ್ನಿ ನೀವು ಮಾಡಿ ಅಂತ ಅವ್ರು ನನ್ನ ಕರೆದಿಲ್ಲ. ಇದು ಪ್ರೊಡ್ಯೂಸರ್ ಮಾಡಿದ್ದು. ಅವ್ರು ಬಿಟ್ಟು ಈಗ ಅವ್ರಿಲ್ಲ. ಶಿವಕುಮಾರ್ ಸರ್ ಬಂದ್ರು, ಪಾಪ ಕೈಲಾಶ್ ಸರ್, ಮೇಡಮ್ ನಮಗ್ ಗೊತ್ತಿಲ್ಲ ಮೇಡಮ್, ನೀವೆಂತ ಅದ್ಭುತ ಕಲಾವಿದೆ, ಈ ತರ ಆಗುತ್ತೆ ಅಂತ. ಈ ಕ್ಷಣನೂ ನೀವು ಕೈಲಾಶ್ ಮಳವಳ್ಳಿಗೆ ಫೋನ್ ಮಾಡ್ತೀರಿ. ಬೆಳಗ್ಗೆ ಶೂಟಿಂಗ್ ಹೋಗ್ಬಿಟ್ಟು ಹಿಂದಿನ ದಿನ ಕೂಡ ನನ್ನ ನಿರಂತರವಾಗಿ ಕೇಳಿದ್ದಾರೆ, ಪ್ಲೀಸ್ ಮಾಡ್ಕೊಡಿ ಅಂತ. ಇಲ್ಲ ಹೇಳ್ದೆ, ಬರಲ್ಲ, ನಾನು ಮನಸ್ಸು ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಕೆಲವು ನೋವುಗಳು ಇದೆ, ಅದು ನಮ್ಮಲ್ಲೇ ಉಳ್ಕೊಳ್ಳಿ ಅಷ್ಟೇ. ತುಂಬಾ ನೋವುಗಳಿದೆ. ನಮ್ಮನ್ನ ಹೆಂಗ್ ಟ್ರೀಟ್ ಮಾಡಿದ್ರು, ಏನ್ ಮಾಡಿದ್ರು ನನಗೆ ಹೇಳ್ಬೇಕನ್ಸುತ್ತೆ. ನಾನು ಇನ್ನೂ ಇರ್ಬೇಕನ್ನ ಅದಕ್ಕೆ ನಾನು ಬಾಯಿನ ಕಟ್ ಇಟ್ಕೊಂಡಿದೀನಿ. ತುಂಬಾ ಇದೆ ನೋವು, ತುಂಬಾ ಇದೆ ನೋವು. ಅವ್ರು ಎಲ್ಲ ನಮ್ಗೆ ನಡ್ಸ್ಕೊಳ್ಳೋ ರೀತಿ ಮಾಡಿರೋದು ತುಂಬಾ ಇದೆ. ಆಮೇಲೆ ನಾನು ಅವ್ರಿಗೊಂದು ಡೈಲಾಗ್ ಹೇಳಿದ್ದೆ ಒಂದ್ಸರಿ, ಇವತ್ತು ನಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು ಮಾಡಿರೋರಿಗೆ ಪ್ರಾಮುಖ್ಯತೆ ಇದೆ. ನಾನು 13 ವರ್ಷ ಬಣ್ಣ ಹಚ್ಚಿದಾಗ ನಾವು ಚಿತ್ರಾನ್ನ ಕೊಡ್ತಾ ಇದ್ರು, ರೋಡಲ್ಲಿ ಕುತ್ಕೊಂಡು ಶೂಟಿಂಗ್ ಮಾಡ್ಕೊಂಡು. ಅಂತ ಟೈಮಿಂದ ಕಷ್ಟಪಟ್ಟು ಇಂಡಸ್ಟ್ರಿ ಮೇಲ್ ಬಂದವರು ನಾವು. 1,500 ರೂಪಾಯಿ ಆಕ್ಟಿಂಗ್ ನಾವು ಮೇಲ್ ಬಂದವ್ರು. ಇವತ್ತು ಇಷ್ಟು ದೊಡ್ಡ ಬಜೆಟ್ ಪೇಮೆಂಟ್ ತಗೋತಿದ್ದೀನಿ ಅಂದ್ರೆ ಅದಕ್ಕೆ ಬೆಲೆ ತುಂಬಾ ಗೌರವ ಕೊಡ್ತೀನಿ ನಾನು. ಆ ಸ್ಥಾನ ಅವ್ರು ಏನ್ ಕೊಟ್ಟಿದ್ದಾರೆ ಹೇಳಿ ನಮ್ಗೆ. ಮಾಡಿದ್ದಾರೆ, ತುಂಬಾ ನೋವುಗಳಾಗಿದೆ. ಬಟ್ ಅವ್ರ ಹತ್ರ ವಾಸಿಸಿದ್ರೆ ಅವ್ರಿಗೆ ಏನಾಗಿತ್ತು ಗೊತ್ತಾ, ಇವಾಗ ಏನ್ ನಮ್ ಟೈಮ್ ನಾವು ಆಕ್ಟ್ ಮಾಡುವಾಗ ಒಬ್ಬ ಕಲಾವಿದ ಆಕ್ಟ್ ಮಾಡೋವರೆಗೂ ಇವತ್ತು 10 ಜನ ಚೇಂಜ್ ಮಾಡ್ತಾರೆ ಒಂದು ಪಾತ್ರಕ್ಕೆ ಇವಾಗ. ಅಂದ್ರೆ ಅವ್ರ ಕಾನ್ಫಿಡೆನ್ಸ್ ಅವ್ರಿಗೂ ಇದೆ. ಅದು ಅಯ್ಯೋ ಇವಳಿಲ್ವಾ, ಅವಳಿಲ್ವಾ, ಇವಳು ಬಂದ್ಬಿಟ್ಟಿದೆ ಇವಾಗ. ಹೌದು, ನ್ಯಾಯ ಕೇಳಿದ್ರೆ ನಾಳೆ ಬೆಳಿಗ್ಗೆ ಅವ್ರು ಇಲ್ಲ, ಡೇಟ್ ಜಾಸ್ತಿ ಕೇಳಿದ್ರೆ ನಾಳೆ ಬೆಳಿಗ್ಗೆ ಅವ್ರು ಇಲ್ಲ, ಪೇಮೆಂಟ್ ನೀವು ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಾಳೆ ಬೆಳಿಗ್ಗೆ ಅವ್ರು ಇಲ್ಲ, ಪೇಮೆಂಟ್ ಕೊಡ್ಲೇಬೇಕು ಹಠ ಮಾಡ್ಕೊಂಡು ಬರಲ್ಲ ಅಂದ್ರೆ ಅವ್ರಿಲ್ಲ, ಇಲ್ಲ ಕಾರ್ ಕಳಿಸಿ ಸರ್ ನಮ್ಗೆ ಹಿಂಗಾಗಲ್ಲ ಅಂದ್ರೆ ನಾಳೆ ಅವ್ರಿಲ್ಲ. ತುಂಬಾ ನೋವುಗಳಿದೆ, ಇಲ್ಲ ಅಂತಲ್ಲ. ನೀವು ನಂಬ್ತೀರಾ,
ನಾನು ಸೆಟ್ಲ್ ಆಗಿದ್ದಾರೆ. ನಾನು 22 ವರ್ಷ ನನ್ನ ಸಂಸಾರ ಬದುಕಿದ್ದು. ನನ್ನ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮು, ಅಮ್ಮ ಜಾಯಿಂಟ್ ಫ್ಯಾಮಿಲಿ ನಮ್ದು. ನಾನು ಬೇಗ 6 ಕಾಲಿಗೆ ಮನೆ ಬಿಟ್ಟರೆ 10 ಮನೆಗೆ ಹೋಗ್ತೀನಿ. ನನ್ನ ನನ್ನ ಮಗನ ಹೆಂಡತಿ ಹೇಳ್ತಾ ಇರ್ತಾಳೆ, ಅಮ್ಮ ನಾನು 3 ಲಕ್ಷ ಸಂಬಳ ತಗೋತೀನಿ, ನಾನು 9:15 ಹೋಗ್ಬಿಟ್ಟು 6:15 ಮನೆಗೆ ಬರ್ತೀನಿ, ನೀವೇನು ಇವ್ರು ಕೊಡ ಇದು ದುಡ್ಡಿಗೆ ಅಮ್ಮ ನೀವು ಅಂದ್ರೆ 6 ಕಾಲಿಗೆ ಮನೆ ಬಿಡ್ಬೇಕಂದ್ರೆ 4:15 ಎದ್ದಿರ್ತೀನಿ ಬೆಳಿಗ್ಗೆ. ಆಮೇಲೆ ಜನ ಅನ್ಕೋತಾರೆ ಆಕ್ಟ್ ಮಾಡಿ ಇವ್ಳು ಬಿಟ್ಬಿಟ್ಟು ಹೊಟ್ಟೋದ್ಲು, ಅಹಂಕಾರ ಗಿಂಕಾರ ಬರ್ದಿದ್ರು ಮೊನ್ನೆ ನಾನು. ಅವ್ರಿಗೇನ್ ಗೊತ್ತ, ಸಣ್ಣ ಹಚ್ಕೊಂಡು ನಿಂತ್ಕೊಂಡ್ರೆ ನಿರಂತರವಾಗಿ ನಿಂತಿರ್ತೀವಿ ನಾವು. ಹೌದು. ನಾನು ಕಲೆನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಆಮೇಲೆ ಈಗಿನ ಮಕ್ಳು ಯಾರಾದ್ರೂ ಒಂದ್ಸರಿ ಹೇಳಿದ್ರು ಹೋಗ್ಲಿದ್ದಮ್ಮ ಇಷ್ಟ ಅನ್ಭವಿಸ್ತೀವಿ. ಆಮೇಲೆ ನನಗೆ ಹೇಳ್ತಾರೆ, ನೀವು ಸೀನಿಯರ್ ಆರ್ಟಿಸ್ಟ್ ಯಾಕಮ್ಮ, ನೀವು ಒಂಚೂರು ಹೇಳಿ ಅಮ್ಮ ನೀವು ಅಂತ. ಸೋಕೆ ಬಿಟ್ಬಿಡಮ್ಮ, ನೀವು ಏನು ಮಾಡಕ್ಕಾಗಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ. ಈಗ ಏನಾಗಿದೆ ಗೊತ್ತಾ, ಏನು ಮಾತಾಡಂಗಿಲ್ಲ. ಚೇಂಜ್ ಅವ್ರಿಲ್ಲ, ಅವರು ಕ್ಯಾರೆಕ್ಟರ್ ಇಲ್ಲ. ಅವರು ನೀವು ಬಾಯಿ ತೆಗೆದ್ರೆ ಅವ್ರು ಇಲ್ಲ ಸೀರಿಯಲ್ ಅಲ್ಲಿ. ಮಾತಾಡಂಗೆ ಇಲ್ಲ. ಹಂಗಾದ್ರೆ ಏನ್ ಪೇಮೆಂಟ್ ಕೇಳಂಗಿಲ್ಲ, ಮಾತಾಡಂಗೂ ಇಲ್ಲ, ಬಾಯಿ ಎತ್ತಂಗೂ ಇಲ್ಲ. ಏನೋ ಹೇಳ್ಕೊಂಡ್ರ ನಾಳೆ ರೀಪ್ಲೇಸು. ನಾನು ಹೇಳ್ಬಿಟ್ಟೆ ಕೆಲವ್ರಿಗೆ ಪಾಪ ಅವರು ಟಿವಿಲ್ ಬಂದಾಗ ಗೊತ್ತಾಗುತ್ತೆ ನಾನು ರೀಪ್ಲೇಸ್ ಆಗಿದ್ದೀನಿ ಅಂತ. ಆ ಕಲಾವಿದನ್ನ ತೆಗೆದಿದ್ದೀನಿ ಅಂತ ಕೂಡ ಹೇಳಲ್ಲ ಗೊತ್ತಾ ನೀನು. ನಿಮ್ಮನ್ನ ತೆಗೆದಿದ್ದೀನಿ ಅಂತ ಕೂಡ ಹೇಳಲ್ಲ. ಅದನ್ನ ನಾನು ಎಷ್ಟು ವಾಸಿದ್ದೀನಿ ಸೀರಿಯಲ್ ಅಲ್ಲಿ. ನಾನು ವೆರಿ ಬ್ಯಾಡ್ ನೀವು ಮಾಡ್ತಾ ಇರೋದು, ನೀವು ಅವಮಾನ ನೀವು ಮಾಡ್ತಾ ಇರೋದು. ಹೇಳಿ ನೀವು ತೆಗ್ದಿಲ್ಲ ಅಂತ ತೆಗಿತೀನಿ ಅಂತ ಹೇಳಿ ಅವ್ರನ್ನ. ನೀವು ಸ್ವಲ್ಪ ಲೇಟ್ ಆಗಿ ಬರ್ತೀನಿ 1 hour ಅಂದ್ರೆ ತೆಗೆದು ಬಿಡ್ತೀರಾ, ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ತೆಗೆದು ಬಿಡ್ತೀರಾ. ಅಲ್ಲ ಏನ್ ನೋಡ್ಕೊಂಡು ಇವ್ರು ಈ ತರ ಕಲಾವಿದರನ್ನ ನಡ್ಸ್ಕೊಂತಿದ್ದಾರೆ ಅಂತ. ಅಲ್ಲ ನಾವು ಹೇಳಿ ನೀವು ಅಟ್ಲೀಸ್ಟ್ ತೆಗೆದು ಬಿಡಿ ನೀವು. ಕೊನೆ ಅದನ್ನು ಹೇಳಲ್ಲ. ಹೇಳ್ಬಿಟ್ಟೆ ಎಷ್ಟೋ ಸಲ ಅವ್ರ ಸ್ಕ್ರೀನ್ ಮೇಲೆ ಬಂದ್ಮೇಲೆ ಗೊತ್ತಾಗುತ್ತೆ. ತುಂಬಾ ನೋವುಗಳಿದೆ ಅದೆಲ್ಲ. ನಮ್ಗೆ ಯಾಕೆ ಬೇಕು, ನಮ್ ಕೆಲಸ ನಮ್ಗೆ ಇಷ್ಟ ಆಯ್ತಾ ಮಾಡಿದ್ವಿ. ಇವತ್ತು ಆ ಪಾತ್ರ ಇಷ್ಟ ಆಗಿಲ್ವಾ, ಥ್ಯಾಂಕ್ ಯು ಸೋ ಮಚ್, ನೀವು ಕೊಟ್ರಿ ನನ್ಗೆ ಅವಕಾಶ ಅಂದ್ಬಿಟ್ಟು ಹೊರಗಡೆ ಬಂದೆ. ನಾಳೆ ನನ್ಗೆ ಯಾರಾದ್ರೂ ಅವಕಾಶ ಕೊಟ್ರೆ ನನ್ನ ಘನತೆ ಗೌರವ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾಡ್ತೀನಿ. ಕೊಟ್ಟಿಲ್ಲ ಅಂದ್ರೆ ಪಾಪ ಇದನ್ನೇ ನಂಬ್ಕೊಂಡು ಅವ್ರು ಎಲ್ಲಿ ಹೋಗ್ತಾರೆ ಲೆಕ್ಕ ಹಾಕೊಳ್ಳಿ ನೀವು. ಇದನ್ನೇ ನಂಬ್ಕೊಂಡು ತಿಂಗಳು ಬಾಡಿಗೆ ಕಟ್ಟಬೇಕು, ಇದನ್ನೇ ನಂಬ್ಕೊಂಡು ಹೆಂಡತಿ ಮಕ್ಳು ಸಾಕ್ಬೇಕು, ಇದನ್ನೇ ನಂಬ್ಕೊಂಡು ಅವ್ರು ಎಲ್ಲಿ ಹೋಗ್ತಾರೆ. ಮಾನಸಿಕವಾಗಿ ಎಷ್ಟೋ ಸೆಟ್ಟಲ್ ಕುತ್ಕೊಂಡು ನೊಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಎಷ್ಟೋ ನೋವು ತಿಂದಿನಿ. ಅಲ್ಲ ಇವ್ರು ಇವ್ರು ಹಿಂಗ್ ನಡ್ಸ್ಕೊಂತಾರಲ್ಲ, ತುಂಬಾ ಇದೆ ಅಲ್ಲಿ. ಹೇಳದ್ನಲ್ಲ, ಸಿಕ್ಕಾಬಡೆ ಇದೆ. ನಮ್ ಟೈಮಲ್ಲಿ ನಾವ್ ಆಕ್ಟ್ ಮಾಡಿದ್ರೆ ನಾವೇ ಕೊನೆವರೆಗೂ. ನಮ್ಗೆಲ್ಲ ಹಿಂಗೆ ನಮ್ಗೆ ಯಾವತ್ತು ನಮ್ ಜೀವನದಲ್ಲಿ ನಾವೊಂದ್ ಮಾತಾಡಿದ್ರೆ, ಒಂದು ಅನಾನುಕೂಲಗಳನ್ನ ಹೇಳಿದ್ರೆ ನಮ್ಮನ್ನ ತೆಗಿತಾರೆ ಅಂತ ನಮ್ಗೆ ಯಾವತ್ತು ನಮ್ಗೆ ಅನುಭವಗಳೇ ಇಲ್ಲ. ನನ್ಗೆ ಫಸ್ಟ್ ಟೈಮ್ ನನ್ಗೆ ನಿವಾಸದಲ್ಲಿ ನಾನ್ ಮಾಡೋ ಒಂದೊಂದು ಆಕ್ಷನ್ ಬಗ್ಗೆ ಸುಮ್ನೆ ಒಂದ್ ಕಾಲ್ ಕೊಟ್ಕೊಂಡು ನೀವು ಮಾತಾಡಿ. ಅಂಜಲಿ ಅಮ್ಮ ಹೇಗೆ ಅಂತ ನಿಮ್ ಜಸ್ಟ್ ರಾಮ್ಜಿ ಬ್ಯಾನರ್ ಒಂದ್ ಕಾಲ್ ಕೊಡಿ, ಸಂತೋಷ್ ಗೌಡ ಅವ್ರಿಗೆ ಅವ್ರು ಮೈನ ಅವ್ರಿಗೊಂದ್ ಕಾಲ್ ಕೊಡಿ, ಕೇಳ್ಕೊಳ್ಳಿ ನೀವೇನು ಅಂತ. ಇದಕ್ಕೂ ಕೂಡ 6 ತಿಂಗಳು ಕಾದಿದ್ ನಾನು. 6 ತಿಂಗಳು ವೆಯ್ಟ್ ಮಾಡಿದೆ. ನೆಗೆಟಿವ್ ಅಂತಾನೂ ಹೇಳಲ್ಲ ನಾನು. ಪಾತ್ರ ನೀವ್ ಏನೂ ತರ್ಲಿಲ್ಲ ನನ್ನ ಪಾತ್ರನ. ಅದಕ್ಕೆ ಯಾರನ್ನ ಕರಿತೀರಲ್ಲ ಆ ಪಾತ್ರ ತೂಕ ಇರೋರ್ನ ಕರೀರಿ. ತೂಕ ಇವಾಗ 10 ಜನ ಇರ್ತಾರೆ, ನಂಬರ್ 1 ನಂಬರ್ 2 ಅಂತ. ನೀವು ಹಂಗ್ ನೋಡ್ಕೊಂಡೇ ಕರೀರಿ. ಯಾಕೆ ಕ್ರಿಕೆಟ್ ಅಲ್ಲಿ ಫಸ್ಟ್ ಬ್ಯಾಟ್ಮನ್, ಸೆಕೆಂಡ್ ಬ್ಯಾಟ್ಮನ್, ಥರ್ಡ್ ಬ್ಯಾಟ್ಮನ್ ಅಂತ ಇಟ್ಟಿರ್ತಾರೆ. ಹಂಗೆ ಅವ್ರವ್ರಿಗೆ ಏನ್ ಕ್ಯಾಲಿಬರ್ ಇದೆಯೋ ಅವ್ರು ನೋಡ್ಕೊಂಡು ಇಂತ ಆಕ್ಟಿಂಗ್ ಮಾಡ್ತಾರೆ ಇವ್ರಿಗೆ ಅಂತ ನೋಡ್ಕೊಂತ ಇದ್ವಿ. ಮತ್ತ ಅವ್ರು ಕೊನೆ ಬ್ಯಾಟ್ಮನ್ ಮಾಡೋಣ ಫಸ್ಟ್ ಇದಾರೆ ಯಾವತ್ತಾದ್ರು ಆ ತರ ಮಾಡ್ತಾರೆ ಇವತ್ತು ಅಂತ. ನಾವು ಪೇಮೆಂಟ್ ಒಂಚೂರು ಕಮ್ಮಿ ಹೇಳ್ಬಿಟ್ಟು ಬರ್ತೀವಿ ಅಂದ್ರೆ ಓಕೆ ಪರವಾಗಿಲ್ಲ, ಮನೇಲಿ ಕೆಲಸ ಸರಸ್ವತಿ ಒಲ್ದು ಬಂದಿದ್ದಾಳೆ ಅಂತ ಅದೃಷ್ಟ ಇರ್ಬೇಕು ಅಂತ ಅನ್ಕೊಂಡ್ ಬಂದಿರೋದು. ತಾತ್ಸಾರ ಮಾಡ್ಬೇಡಿ ನೀವು. ಅದಕ್ಕೆ ನಾವಿಲ್ಲ, ನಾನು ಬೇಡ ಪಾತ್ರ ಇಷ್ಟ ಇಲ್ಲ ಅನ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ. ನಾನು ಚಾನಲ್ ಬಗ್ಗೆನೂ ಏನೂ ಮಾತಾಡಲ್ಲ. ಯಾರ ಬಗ್ಗೆ ನಿರ್ಮಲಾ ಮೇಡಮ್ ಪಾಪ ಇಲ್ಲ ಅಂದ್ರೆ ಅವ್ರೇನು ನನ್ಗೇನು ಪೇಮೆಂಟ್ ಯಾವತ್ತೂ ಇದ್ ಮಾಡಿಲ್ಲ. ಅಂದ್ರೆ ಅವ್ರಿಗೆ ಎಲ್ಲಾರ್ಗು ಈ ತರ ಪಾತ್ರಗಳು ಸುಳ್ಳು ಹೇಳ್ಬೇಡಿ ಅಂತ. ನಿಮ್ಮ ಪಾತ್ರ ಇನ್ನೊಂದ್ ಸೀರಿಯಲ್ ಹೆಸರು ಹೇಳಿದ್ರು, ನಾಳೆ ಬೆಳಿಗ್ಗೆ ನಿಮ್ ಪಾತ್ರ ವಿನಯ್ ಪ್ರಸಾದ್ ಪಾತ್ರ ತರ ಪಾರುಲ್ ವಿನಯ್ ಪ್ರಸಾದ್ ಮಾಡಿದಾರಲ್ಲ ಆ ತರ ಇರುತ್ತೆ ಅಂತ ಹೆಸರು ಹೇಳಿದ್ರು. ನನ್ನ ಪಾತ್ರದ ಹೆಸರು. ಈ ಪಾತ್ರಕ್ಕೂ ನೀವು ಮಾಡಿರೋ ಪಾತ್ರಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಆ ಪಾತ್ರದ ಹೆಸರು ಹೇಳಿದ್ರು ನನಗೆ. ನಾನು ಬುಕ್ ಮಾಡ್ಕೋಬೇಕಾದ್ರೆ ಇನ್ನೊಬ್ರಿಗೆ ಯಾರೋ ಇನ್ನೊಂದ್ ಪಾತ್ರದ ಹೆಸರು ಹೇಳಿದ್ರು. ಹೇಳ್ಬೇಡಿ ಆತರ. 10 ರೂಪಾಯಿ ಇದೆ ಅಂತ ಕಟ್ಬಿಟ್ಬೇಕಾದ್ರೆ 100 ರೂಪಾಯಿ ಕೊಡಿ ಸಮಾಧಾನವಾಗಿ ಹೋಗ್ತಾರೆ. 100 ರೂಪಾಯಿ ಇದೆ ಅಂತ ಕಟ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಸಮಾಧಾನ ಹಂಗೆ ಪಾತ್ರದಲ್ಲೂ ಅಷ್ಟೇ. ನೀವು ಹೇಳ್ಬೇಡಿ ಆತರ. ನೀವು ಮಾನಸಿಕವಾಗಿ ತುಂಬಾ ನೊಂದ್ಕೊಂಡಿದೀನಿ ನಾನು ಆಕ್ಚುಲಿ. ಸೊ ಒಂದು ಒಳ್ಳೆ ಪ್ರೊಡಕ್ಷನ್ ಇವರೆಲ್ಲ ಬಂದಿದ್ರು. ಶಿವಕುಮಾರ್ ಸರ್ ಒಳ್ಳೆ ಕಲಾವಿದ್ರು.
ಅಂಥವ್ರ ಜೊತೆಲಿ ನಾನು ಈ ಪಾತ್ರನ ಇವ್ರು ಹಿಂಗೆ ಮಾಡಿ ಹೊರಗಡೆ ಬಂದನಂತ ನಾನು ಎಲ್ಲ ಅದ್ಭುತ ಅವರು ಮಕ್ಕಳುಗಳೆಲ್ಲ ಅಲ್ಲಿ ಜೊತೆಲಿ ನಾನು ಕೆಲಸ ಮಾಡೋರು, ನನ್ಗೆ ಇಬ್ರು ಗಂಡು ಮಕ್ಕಳು, ನನ್ನ ಸೊಸೈರ್ ಕ್ಯಾರೆಕ್ಟರ್ ಮಾಡೋರು, ಒಂದು ಹೇರ್ ಸ್ಟೈಲ್ ಮಾಡೋಳಿಂದ, ಒಂದು ಊಟ ಕೊಡೋರಿಂದ ಅವ್ರನ್ನೆಲ್ಲ ದಿನಾ ಮಿಸ್ ಮಾಡ್ಕೊಂತೀನಿ ನಾನು, ಎವ್ರಿ ಡೇ ಮಿಸ್ ಮಾಡ್ಕೊಂತೀನಿ ಅವ್ರನ್ನ ಪಾಪ. ಅಂತ ಒಂದು ಜಾಗದಲ್ಲಿ ನಾನು ಉಳಿಯೋಕ್ಕಾಗ್ಲಿಲ್ವಲ್ಲ. ನಾನು ತುಂಬಾ ತಗ್ಗಿದ್ದೀನಿ, ಯಾಕಂದ್ರೆ ನನ್ನ ವಯಸ್ಸಿಗೆ ಪರವಾಗಿಲ್ಲ, ನಾನೇನು ಚಿಕ್ಕ ಹುಡುಗಿ ಎಲ್ಲ ಹಠ ಛಲ ಅನ್ನೋದಕ್ಕೆ ತುಂಬಾ ನನಗೆಲ್ಲರೂ ಹೇಳ್ತಾರೆ ನಿಮ್ಗೆ ತುಂಬಾ ಪೇಷನ್ಸ್ ಅಂತಾರೆ, ಯಾಕೆ ಹಿಂಗಿದ್ದೀರಾ ಅಂತಾರೆ, ಯಾಕೆ ನೀವೇ ತಗೊಂಡೋಗಿ ಐರನ್ ಬಟ್ಟೆ ಕೊಡ್ತೀರಾ, ನಿಮ್ಗೆ ಸೀರಿಯಲ್ ಆರ್ಟಿಸ್ಟಮ್ಮ ಅವ್ರ ನಾವೆಲ್ಲ ಮಾಡಕ್ ಹೋಗಲ್ಲ ನಾನು. ಇರ್ಲಿ ಬಿಡು, ನಮ್ಮ ಮನೇಲಿ ನಾವು ಸ್ನಾನ ಮಾಡಿ ಬಟ್ಟೆ ತಗೊಂಡೋಗಿ ಇದಕ್ಕೆ ಹಾಕಲ್ಲ, ಹಂಗೆಲ್ಲ ನಾನೇ ಎಷ್ಟೋ ಜನಕ್ಕೆ ಐಡಿಯಾ ಹೇಳ್ತೀನಿ. ಒಂದ್ ಗ್ಲಾಸ್ ನೀರ್ ಕೊಡಿ ಅಂತ ಸೆಟ್ಟಲ್ಲಿ ಕೇಳಲ್ಲ, 4 ಲೀಟರ್ ನೀರ್ ತರ್ತೀನಿ. ಆಮೇಲೆ ಬೆಳಿಗ್ಗೆ ತಿಂಡಿ ಕೇಳಲ್ಲ, ಮನೆಯಿಂದಾನೆ ನಾನೇ ಬ್ರೇಕ್ಫಾಸ್ಟ್, ನಾನು ಸ್ವಲ್ಪ ಡಯಟ್ ಊಟಗಳೆಲ್ಲ ಜಾಸ್ತಿ, ಜ್ಯೂಸ್ಗಳು, ಓಟ್ಸ್ ತಿನ್ನೋದು. ನಾನು ಬೆಳಿಗ್ಗೆ ತಿಂಡಿ ನಾನೇ ತರ್ತೀನಿ. ಮಧ್ಯಾಹ್ನ ಒಂದು ಊಟ ಮಾಡ್ತೀನಿ, ಬಿಕಾಸ್ ನಂಗೆ ಮುದ್ದೆ ಬೇಕು ನನಗೆ, ಅದೊಂದು ಸೆಟ್ಟಲ್ಲಿ ಊಟ ಮಾಡ್ತೀನಿ. ಒಂದ್ ಗ್ಲಾಸ್ ನೀರ್ ಕೊಡಿ ಅಂತ ಕೇಳಲ್ಲ ಸೆಟ್ಟಲ್ಲಿ, ಒಂದು ಎಳ್ನೀರ್ ಕೊಡಿ, ಒಂದು ಹಣ್ಣು ಕೊಡಿ, ಏನನ್ನೂ ಕೇಳಲ್ಲ ನಾನು. ನನಗೆ ಪ್ರೊಡ್ಯೂಸರ್ ಕರೆದವ್ರೆ ಪಾಪ, ನನಗೆ ಕೆಲಸ ಕೊಟ್ಟಿದ್ದಾರೆ, ಸಾಕು ಇಷ್ಟೇ. ನಾನು ಯಾವಾಗಲೂ ಕೊರಗ್ತೀನಿ, 2-3 ಸೀನ್ ಎತ್ಕೊಂತೀನಿ ನಾನು. ಅಯ್ಯೋ ಪಾಪ ಇನ್ನೊಂದಿನ ಕೇಳಬೇಕಲ್ಲ, ಇಷ್ಟು ದಿಸ್ ಇಸ್ ಟೂ ಮಚ್ ಅಂಜಲಿ ಅಮ್ಮ, ನೀವು ಮಾತಾಡ್ಬೇಕು ಅಂತ. ನಾನು ಇಟ್ಸ್ ಓಕೆ ನಾನು ಸಾಮಾನ್ಯವಾಗಿ ತುಂಬಾ ಏನು ಮಾತಾಡೋದಿಲ್ಲ, ಯಾವಾಗ್ಲೂ ಅಷ್ಟೇ. ಆಯ್ತು ನಂಗೆ ಇಷ್ಟ ಇಲ್ಲ ಬಂದೆ, ಬಟ್ ಅದೇ ನೋಡ್ಕೊಂಡೆ ತುಂಬಾ ಒಳ್ಳೆ ಈಸಿ ಅಂತದ್ರಲ್ಲಿ ನಾನು ಹುಡುಕಾಗದೆ ಬಂದಲ್ಲ ಅಂತ. ಪಾತ್ರ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬರ್ತಿಲ್ಲ. ಅದು ನನ್ನ ಒಳಗಡೆ ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ, ತುಂಬಾ ನೋವಿದೆ ನನಗೆ. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ನನ್ಗೆ ತುಂಬಾ ಕನಸಿದೆ, ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಝೀಗ್ ಬರ್ಬೇಕು ಅಂತ ಕನಸಿದೆ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಪಾತ್ರದ ಮೂಲಕ ಎಂಟರ್ಟೈನ್ ಮಾಡ್ತಿದ್ರಿ, ಈಗ ಅಭಿಮಾನಿಗಳು ಸಾಕಷ್ಟು ಜನ ನೋಡ್ತಾರೆ, ಒಂದೊಂದು ಚಾನಲ್ ಅಲ್ಲೂ ಒಂದೊಂದು. ಇಲ್ಲ, ನಂಗೆಲ್ಲ ಬಂದಿದ್ರೆ ನೀವು ಇಲ್ಲದೆ ನೋಡಕ್ ಮಿಸ್ ಮಾಡ್ಕೊತೀನಿ. ಅಯ್ಯೋ ಬೆಳಿಗ್ಗೆಯಿಂದಾನು ನೆನ್ನೆ ಅಂತ ನಂಗೆ ಜನ ಮೆಸೇಜ್ ಆಗ್ತಿದ್ರು ಗೊತ್ತು, ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತದೆ ಬೇರೆಯವ್ರನ್ನ ನಿಮ್ ಅದಕ್ಕೆ. ನನ್ಗೇನೋ ನಿಜವಾಗಿ ನೀವು ಸಿದ್ದು ತಾಯಿನೇನೋ ಅನ್ನಿಸ್ತಾ ಇದ್ರಿ ಮಾತಾಡೋ ರೀತಿ ಎಲ್ಲ. ಆಮೇಲೆ ನೀವು ಸ್ವಲ್ಪ ನೆಗೆಟಿವ್ ಕೊಟ್ಟರು ನಿಮ್ ಫೇಸ್ ಅಲ್ಲಿ ಕಾಣಿಸ್ತಾನೆ ಇಲ್ಲ, ಒಂದು ಸ್ವರೂಪಿಯಾಗಿ ಅನಿಸ್ತಿತ್ತು, ಹಂಗೆಲ್ಲ ಪರ್ಸನಲ್ ಎಷ್ಟು ಮೆಸೇಜ್ ಹಾಕಿದ್ದಾರೆ. ಈಗ ಅವ್ರಿಗೆ ಅಭಿಮಾನಿಗಳೆಲ್ಲ ಏನ್ ಹೇಳ್ತೀರಾ ಅಂತ? ನನ್ನ ಎಲ್ಲಾ ಅಭಿಮಾನಿಗಳಿಗೆ ಹೇಳೋದು, ನಾನು ನಿಮ್ಮ ರಾಮಾಚಾರ್ಯ ನೋಡಿ ಹೋಗ್ತಾನೆ ಇದ್ದೀರಾ, ಈಗ ನನ್ನ ವಸುದೈವ ಕುಟುಂಬದಲ್ಲಿ ನೋಡಿ ಮತ್ತೆ ಹಾರೈಸಿ ಮತ್ತೊಂದು ಒಳ್ಳೆ ನೀವೇನು ನನ್ನನ್ನ ನೋಡ್ಬೇಕಂತ ಇಷ್ಟಪಡ್ತೀರ ಅದೇ ತರ ಪಾತ್ರನೇ ಇಲ್ಲಿ ಮಾಡ್ತಾ ಇದ್ದೀನಿ. ಖಂಡಿತ ನಾನು ನಿಮ್ ನಿರಾಸೆ ಮಾಡಲ್ಲ, ನಿಮ್ ಪಾತ್ರದಲ್ಲಂತೂ ನಾನು ಜೀವ ತುಂಬ್ತೀನಿ ಅಂತ. ಥ್ಯಾಂಕ್ಸ್ ಅಮ್ಮ, ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇಲ್ಲ, ನಾನು ಲಂಚ್ ಟೈಮಲ್ಲಿ ಕಾಲ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಯಾಕಂದ್ರೆ ಶೂಟಿಂಗ್ ಅಲ್ಲಿ ನಾನು ಒಬ್ಬಳಿಗೆ ಅರ್ಧ ಗಂಟೆ ಶೂಟಿಂಗ್ ನಿಂತ್ಕೊಂಡ್ರೆ 10 ಜನ ಕುತ್ಕೋಬೇಕು. ಕರೆದಿದ್ದಾರೆ ಅಂದ್ರೆ ನನ್ನ ಸೀನೆ ಒಂದಷ್ಟು ಇಟ್ಕೊಂಡಿರ್ತಾರೆ ಇವತ್ತು. ಇದೆಲ್ಲ ಏನಾಗಿದೆ ಗೊತ್ತಾ, ಈಗ ಪೇಮೆಂಟ್ ವೈಸ್ ಆಗಿರುತ್ತೆ, ಜಾಸ್ತಿ ಪೇಮೆಂಟ್ ತಗೊಳ್ಳೋರು ಬಂದ್ರೆ ಒಂದಿನ ಕರೆದ್ಬಿಟ್ಟು ಅವ್ರಿಗೊಂದಷ್ಟು ಸೀನ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ದಿನ ಕರಿಯಕ್ಕಾಗಲ್ಲ ಅಷ್ಟು ಪೇಮೆಂಟ್ ಕೊಟ್ಟು, ಅದೆಲ್ಲ ಇರುತ್ತೆ ಪಾಪ. ಅದು ನನ್ನ ಮನಸ್ಸಲ್ಲಿರುತ್ತೆ, ಅಯ್ಯೋ ನಾನು ಅರ್ಧ ಗಂಟೆಗೂ ಬರ್ತೀನಿ ಅನ್ನೋದು, ಫೋನ್ ಎತ್ಕೊಳ್ಳೋದು. ನೋಡಿ ನೀವು ಫೋನ್ ಮಾಡ್ಕೊಂಡು ಹೇಳ್ಬಿಟ್ಟೆ ನಾನು, ನನ್ನ ಲಂಚ್ ಟೈಮಲ್ಲಿ ನಾನು ಮಾತಾಡೋಣ, ತೊಂದರೆ ಆಗ್ಬಾರ್ದು ನನ್ನಿಂದ ಅಂತ. ಬೆಳಿಗ್ಗೆ 7:15 ಸೆಟ್ಟಲ್ಲಿ ಇದ್ರೆ 8 ಗಂಟೆವರೆಗೂ ನಿರಂತರವಾಗಿ ಕೆಲಸ ಮಾಡ್ತೀನಿ. 8-8:15 ಇಲ್ಲಿ ಬಿಟ್ಟರೆ ಮನೆಗೆ 10 ಗಂಟೆಗೆ ಹೋಗ್ತೀನಿ. ನನ್ನ ಕೆಲ್ಸಕ್ಕೆ ಇವತ್ತು ಗೌರವಿಸ್ತೀನಿ. ಖಂಡಿತ ಮುಂದೊಂದಿನ ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಝೀಗೆ ಬರ್ತೀನಿ. ಖಂಡಿತವಾಗ್ಲೂ ಅಮ್ಮ, ಮತ್ತೆ ನೀವು ಜಿ ಕನ್ನಡಕ್ಕೆ ಹೋಗ್ಬೇಕು, ಅಲ್ಲಿ ನಿಮ್ಗೆ ಸೂಟೇಬಲ್ ಆಗುವಂತಹ ಪಾತ್ರವನ್ನೇ ಮಾಡ್ಬೇಕು. ಅದೆಲ್ಲ ನಮಗೆ ನಾನು ಕೇಳ್ಕೊಂತೀನಿ, ನಾವು ಒಂದು ಹಿರಿಯ ಕಲಾವಿದ್ರು ಅಂತ ನಮ್ಗೆ ಒಂದು ಬೆಲೆ ಗೌರವವನ್ನು ಬೇಕು ಅಂತಾನು ಕೇಳ್ಕೊತೀನಿ ನಾನು. ಅದನ್ನು ಕೇಳ್ಕೊತೀನಿ ಖಂಡಿತ. ಖಂಡಿತವಾಗ್ಲೂ ಆದಷ್ಟು ಬೇಗ ಒಂದ್ ಬೆಳಗ್ಗೆ ಬರ್ಲಿ, ಮತ್ತೆ ನಿಮ್ಮ ಅಭಿಮಾನಿಗಳು, ಜಿ ಕನ್ನಡದ ಅಭಿಮಾನಿಗಳೆಲ್ಲರೂ ಕೂಡ ನಿಮ್ಮನ್ನ ಜಿ ಕನ್ನಡದಲ್ಲಿ ನೋಡುವಂತಾಗ್ಲಿ. ಥ್ಯಾಂಕ್ಸ್. ಮತ್ತೆ ಏನಾದ್ರು ಇತ್ತು ಅಂದ್ರೆ ನಾನು ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಮ್ಮ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.